ಹಲೋ ಫ್ಯೂಚರ್ಸ್ ಆಫ್ ಇಂಡಿಯಾ, ವೆಲ್ಕಮ್ ಟು ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಾಟಿ. ಇವತ್ತು ನೀವು ನವೋದಯ ಕ್ವಶನ್ ಪೇಪರನ್ನು ಭಾಳ ಚೆನ್ನಾಗಿ ಬಿಡಿಸಿದಿರಿ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ಸೂಪರ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ವಿ. ಇವತ್ತಿನ ದಿವಸ ನೀವು ಗ್ರೇಟೆಸ್ಟ್ ಸ್ಟಾರ್ ಆಗಲಿಕ್ಕೆ ಹೊರಟಿದ್ದೀರಿ. ಮ್ಯಾಥಮೆಟಿಕ್ಸ್ ಪ್ರಶ್ನೆಯನ್ನು ಅತಿ ಸುಲಭವಾಗಿ ಅತಿ ಸುಂದರವಾಗಿ ಏಕಲವ್ಯ ಮತ್ತು ಗ್ಲೋಬಲ್ ಎಜುಕೇಷನ್ ಸ್ಟಾರ್ ಫ್ಯಾಕಲ್ಟಿ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರು ಭಾಳ ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ, ಹಾಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಮುಂದಿನ ಪರೀಕ್ಷೆಗಳಲ್ಲಿ ಮತ್ತೆ ಉತ್ತಮವಾದಂತ ಅಂಕಗಳನ್ನ ಪಡ್ಲಿಕ್ಕೆ ಅವಕಾಶವಾಗ್ತದ. ಸರ್, ನನಗನ್ಸದ ಈ ಕ್ವಶನ್ ಪೇಪರ್ ಬಹಳಷ್ಟು ಈಸಿಯಾಗಿ ಬಂದಿತ್ತು ಅಂತ ನನಗನ್ಸ್ತದೆ. ಇವತ್ತು ಸ್ವಲ್ಪ ಈಸಿ ಐತಿ. ಹಳೆ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಯಾರು. ಹೌದ್ರಿ ಸರ್. ಓಕೆ ಸರ್, ಕಂಟಿನ್ಯೂ ಮಾಡ್ತಾರ್ರಿ. ಎಲ್ಲರೂ ಚೆನ್ನಾಗಿ ಕ್ಲಾಸ್ ಅನ್ನ ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್ ಪ್ಲೀಸ್ ಸರ್. ಮೈ ಡಿಯರ್ ಲಿಟಲ್ ಚಾಂಪ್ಸ್, ಇವತ್ತು ನೀವು ಐ ಹೋಪ್ ನೀವು ಇವತ್ತು ಎಕ್ಸಾಮ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ನಡೆದಂತ ನವೋದಯ ಕ್ವಶನ್ ಪೇಪರ್ ಅನ್ನ ಸುಲಭವಾಗಿ ಯಾವ ರೀತಿ ಬಿಡಿಸೋದಂತ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ಯಾವ ರೀತಿ ಐತತ್ ನೋಡ್ರಿ. ಒಂದನೇ ಕ್ವಶನ್ ಏನೈತೆ ಅಂದ್ರೆ 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಅಂತ ಕೇಳ್ಯಾರ್ರಿ. ಇದನ್ನ ನಾವು ಡೈರೆಕ್ಟ್ ಆಗಿ ಆಪ್ಷನ್ ಥ್ರೋ ಮಾಡ್ಕೋತ ಹೋದಿವಿ ಅಂದ್ರ ಅವಿಭಾಜ್ಯ ಅಪವರ್ತನ ಕೇಳ್ಯಾರು. ಅವಿಭಾಜ್ಯ ಅಪವರ್ತನ ಕೇಳ್ರ ಅಲ್ಲಿ ಅಪವರ್ತನ ಮಾಡಿದಾಗ ಏನಿರಬಾರ್ದು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಇರಬಾರ್ದ್ರಿ. ಒಂದನೇ ಆಪ್ಷನ್ದಾಗ ಅವಿಭಾಜ್ಯ ಸಂಖ್ಯೆ 10 ಐತಿ, ಅದಕ್ಕೆ ಆಪ್ಷನ್ ಕ್ಯಾನ್ಸಲ್ ಆಕತಿ. ಎರಡನೇ ಆಪ್ಷನ್ದಾಗ ಅವಿಭಾಜ್ಯ ಸಂಖ್ಯೆ 6 ಐತಿ, ಆಪ್ಷನ್ ಕ್ಯಾನ್ಸಲ್ ಆಕತಿ. ಮೂರನೇ ಆಪ್ಷನ್ದಾಗ ಅವಿಭಾಜ್ಯ ಸಂಖ್ಯೆ 15 ಐತಿ, ಆಪ್ಷನ್ ಕ್ಯಾನ್ಸಲ್ ಆಕತಿ. ಅಥವಾ ನಾವು ನಾರ್ಮಲ್ ರೀತಿ ಮಾಡಿದ್ವಿ ಅಂದ್ರೆ 90ರ ಅವಿಭಾಜ್ಯ ಅಪವರ್ತನ ಯಾವ ರೀತಿ ಆಕತಿ ನೋಡ್ರಿ. 90 ಯಾವ್ದ್ರಲ್ಲಿ ಹೋಗತ್ತಂದ್ರೆ 2ರಲ್ಲಿ ಹೋಗತಿ, 2 45. ಮತ್ತೆ ಯಾವ್ದ್ರಲ್ಲಿ ಹೋಗತ್ತಂದ್ರೆ 3ರಲ್ಲಿ ಹೋಗತ್ರಿ, 3 15. ನೆಕ್ಸ್ಟ್ ಮತ್ತೆ 3ರಲ್ಲಿ ಹೋಗತ್ರಿ, 3 5. ನೆಕ್ಸ್ಟ್ ಎಷ್ಟರಲ್ಲಿ ಹೋಗತ್ತಾರ 5ರಲ್ಲಿ ಹೋಗತಿ. ಇಲ್ಲಿ ಒಂದು ಏನ್ ಟ್ವಿಸ್ಟ್ ಇಟ್ಟಾನಂದ್ರೆ 3 ಸ್ಕ್ವೇರ್ ಅಂತ ಇಟ್ಟಾರ. 3 ಸ್ಕ್ವೇರ್ ಅಂದ್ರೆ ಅದನ್ನ 2 ಸಲ ಇಂಟು ಮಾಡ್ಬೇಕು. ಉತ್ತರ ಏನಕ್ಕಂದ್ರೆ 2 ಇಂಟು 3 ಇಂಟು 3. 3 ಇಂಟು 3 ಅಂದ್ರೆ ಒಂದಂದ್ರೆ 3 ಸ್ಕ್ವೇರ್ ಅಂದ್ರೂ ಒಂದ. ಅದ್ರ ಸಲುವಾಗಿ ಏನಕ್ಕತ್ತೆ ಅಂದ್ರೆ ಇದು 3 ಸ್ಕ್ವೇರ್ ಇಂಟು 5. ನೋಡ್ರಿ ಎಷ್ಟು ಈಸಿ ಐತಿ. ಆಪ್ಷನ್ ಥ್ರೋ ಮಾಡಿದ್ವಿ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅವಿಭಾಜ್ಯ ಅಪವರ್ತನ ಅಂದ್ರೆ ಇದು ಭಾಜ್ಯ ಸಂಖ್ಯೆ ಐತಿ, ಇಲ್ಲೂ ಭಾಜ್ಯ ಸಂಖ್ಯೆ ಐತಿ, ಇದು ಭಾಜ್ಯ ಸಂಖ್ಯೆ ಐತಿ. ಆಪ್ಷನ್ ತೆಗೆದು ಮೆಥಡ್ ಮಾಡಿದ್ವಿ ಅಂದ್ರೆ ಯಾವ ಆಪ್ಷನ್ ಆಕತಿ ಅಂದ್ರೆ ಸಿ ಆಕತಿ. ನಾರ್ಮಲ್ ಮೆಥಡ್ ಮಾಡ್ರು ಆನ್ಸರ್ ಏನಕ್ಕತಿ ಅಂದ್ರೆ C3 ನಮ್ದು ಆನ್ಸರ್ ಆಕತಿ. ಇನ್ನು 42ನೇ ಕ್ವಶನ್ ನೋಡ್ರಿ. ನಮ್ದು ನಮ್ದು ಯಾವ್ದೈತಿ ಅಂದ್ರೆ ಸಿರೀಸ್ ಡಿ ಸಿರೀಸ್ ಐತಿ. ನಾ ಕನ್ನಡದಾಗ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೀನಿ. ಇಂಗ್ಲಿಷ್ ಏನ್ ಕ್ವಶನ್ ಪೇಪರ್ ಐತಿ ನಮ್ಮ ಇನ್ಸ್ಟಿಟ್ಯೂಟ್ ಗುರುಗಳಾದ ಬಸ್ಸು ಸರ್ ಅದನ್ನು ಸಾಲ್ವ್ ಮಾಡ್ತಾರೆ. ಇನ್ನು ಎರಡನೇ ಕ್ವಶನ್ ಏನೈತಿ ನೋಡ್ರಿ. 9432 ಡಿವೈಡ್ ಬೈ 1.25 ಅಂದ್ರೆ 7545.6 ಆದ್ರೆ 9.432 ಡಿವೈಡೆಡ್ ಬೈ 12.5 ಏನಾಕೈತೆ ಅಂತ ಕೇಳ್ಯಾರ. ನನಗೆ ಏನ್ ಕೇಳ್ಯಾರ ಅಂದ್ರೆ ಇದನ್ನ ಅಷ್ಟ ಕೇಳ್ಯಾರ. 9432 ಡಿವೈಡೆಡ್ ಬೈ 12.2 ಏನಾಕೈತೆ ಅಂದ್ರೆ 9. ಇದನ್ನ ಬಹಳ ರೀತಿ ಮಾಡ್ಬೋದು. ಈಸಿ ಮೆಥಡ್ ಅಂದ್ರೆ ನೋಡ್ರಿ 9.432 ಡಿವೈಡೆಡ್ ಬೈ 12.5 ಐತಿ. ನಾವೇನ್ ಮಾಡ್ಬೇಕಂದ್ರೆ ಪಾಯಿಂಟ್ ಅನ್ನು ಒಂದು ಡೆಸಿಮಲ್ ಈ ಕಡೆ ಸರ್ಸು ನೋಡ್ರಿ. ಸರಿ ಏನಾಕೈತಿ ನೋಡ್ರಿ. ಈ ಕಡೆಯಿಂದ ಒಂದು ಪಾಯಿಂಟ್ ಈ ಕಡೆ ಬರ್ತಂದ್ರೆ ಇಲ್ಲೇನು ಒಂದು ಏನಾಕೈತೆ ಅಂದ್ರೆ ಪಾಯಿಂಟ್ ಈ ಸೈಡ್ ಬರ್ತೈತಿ. ಯಾವ ರೀತಿ ಮಾಡೋದು ನೋಡ್ರಿ. ಈ ಪಾಯಿಂಟ್ ಇಲ್ಲಿ ಬರ್ತಂದ್ರೆ ಏನಕೈತೆ ಅಂದ್ರೆ 94.32 ಆಕತಿ. ಡಿವೈಡೆಡ್ ಬೈ ಏನು ಉಳಿತೈತೆ ಅಂದ್ರೆ 125. ನಾವು 120 ಇದ್ರಲ್ಲಿ 94ನ್ನ ಕಡ್ತಾ ಹೊಡಿದ್ವಿ ಅಂದ್ರೆ ಪೈಲ ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ ಕೊಟ್ಟಿಲ್ಲ ಅಂದ್ರೆ 0 ತಗೋಬೇಕಾಕತಿ. ಅದರಿಂದ ಹಿಂದೆ ಏನಿಲ್ಲ ಅಂದ್ರೆ 0 ಇರ್ತೈತಿ. 0 ಪಾಯಿಂಟ್ ಯಾವ ಆಪ್ಷನ್ ಸ್ಟಾರ್ಟ್ ಆಕತಿ ಅನ್ನೋದು ನೋಡ್ರಿ. ಒಂದನೇ ಆಪ್ಷನ್ 7 ಪಾಯಿಂಟ್ ದಿಂದ ಸ್ಟಾರ್ಟ್ ಆಕತಿ, ಎರಡನೇ ಆಪ್ಷನ್ ಇದು ಆಕತಿ, ನೆಕ್ಸ್ಟ್ 4ನೇ ಆಪ್ಷನ್ ಇದು ಆಕತಿ. 0 ಪಾಯಿಂಟ್ ಸ್ಟಾರ್ಟ್ ಆಗುವಂಥದ್ದು ಆಪ್ಷನ್ ಯಾವ್ದೈತೆ ಅಂದ್ರೆ 0.75 ಐತಿ. ಅದರಿಂದ ಆನ್ಸರ್ ಯಾವ್ದಕ್ಕಂದ್ರೆ ಬಿಟ್ಟು ಹೋಗತ್ರಿ. ನೋಡ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಜಸ್ಟ್ ಒಂದು ಪಾಯಿಂಟನ್ನ ಈಗ ನನಗೆ ಕೇಳಿದ್ದ ಇಷ್ಟ ಕೇಳ್ಯಾರ 9.432 ಡಿವೈಡ್ ಬೈ 12.5. ಒಂದು ಪಾಯಿಂಟನ್ನ ಈ ಸೈಡ್ ಸೇರಿಸಿದೇವೆ ಅಂದ್ರೆ ಈ ಪಾಯಿಂಟನ್ನ ಈ ಸೈಡ್ ಸೇರಿಸಿದೇವೆ ಅಂದ್ರೆ ಇದು 94.32 ಆಕತಿ. ಇದು 125 ಆಕತಿ. 125ರಲ್ಲಿ ಕಡ್ತಾ ಹೊಡಕೈತಿ ಅಂದ್ರೆ 125ರಲ್ಲಿ 94 ಹೋಗಂಗಿಲ್ಲ. ಅದ್ರ ಸಲುವಾಗಿ ಪಾಯಿಂಟ್ ಕೊಟ್ಟು ಏನ್ ಮಾಡ್ತೀವಿ ಅಂದ್ರೆ ಒಂದು 0 ತಗೋಬೇಕು. ಪಾಯಿಂಟ್ ಕೊಟ್ಟಿದ್ವಿ ಅಂದ್ರೆ ಹಿಂದೆ ಏನಿಲ್ಲ ಅಂದ್ರೆ 0 ಇರ್ತೈತಿ. 0 ಪಾಯಿಂಟ್ ಸ್ಟಾರ್ಟ್ ಆಗೋ ಆಪ್ಷನ್ ಯಾವ್ದೈತಿ ಅಂದ್ರೆ B2 ಅಷ್ಟ ಐತಿ. ಅದ್ರ ಸಲುವಾಗಿ ಆನ್ಸರ್ B2 ಆಕತಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ ಭಾಜ್ಯಕವು 51 ಆಗೈತೆ. ಭಾಜ್ಯಕವು ಏನಾಗೈತೆ ಅಂದ್ರೆ 51 ಆಗೈತ್ರಿ. ಭಾಗಲಬ್ಧ 16 ಆಗೈತಿ. ನೆಕ್ಸ್ಟ್ ಶೇಷವು 27 ಆಗಿದ್ದಾರೆ. ಇದರ ಭಾಜ್ಯಾಂಶವು ಏನ್ ಕೇಳ್ಯಾರ ಅಂದ್ರ ಭಾಜ್ಯಾಂಶ ಕೇಳ್ಯಾರ ಅಂದ್ರ ಭಾಜ್ಯ ಕೇಳ್ಯಾರ. ಏನ್ ಕೇಳ್ಯಾರು? ಭಾಜ್ಯ ಕೇಳ್ಯಾರು. ಒಂದು ಎವರ್ ಗ್ರೀನ್ ಫಾರ್ಮುಲಾ ಏನೈತೆ ಅಂದ್ರ ಭಾಜ್ಯ ಈಕ್ವಲ್ ಟು ಭಾಜ್ಯಕ ಇಂಟು ಭಾಗಲಬ್ಧ. ಭಾಜ್ಯ ಈಕ್ವಲ್ ಟು ಭಾಜ್ಯಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಒಂದು ನಮಗೆ ಫಾರ್ಮುಲಾ ಐತಿ.
ಭಾಜ್ಯ ಈಕ್ವಲ್ ಟು ಭಾಜ್ಯಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಆತೈತಿ. ನನಗೆ ಏನ್ ಕೊಟ್ಟಾರ್ರಿ? ಭಾಜ್ಯ ಕೇಳ್ಯಾರ. ಭಾಜ್ಯಾಂಶ ಎಷ್ಟೈತೆ ಅಂದ್ರ ಭಾಜ್ಯ ಕೇಳ್ಯಾರು, ಭಾಜ್ಯಕ ಕೊಟ್ಟಾರು. ಭಾಜ್ಯಕ ಏನಕತ್ತ ಅಂದ್ರ ಭಾಜ್ಯ ಈಕ್ವಲ್ ಟು ಭಾಜ್ಯಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ನೆಕ್ಸ್ಟ್ ಭಾಜ್ಯಕ ಎಷ್ಟೈತೆ ಅಂದ್ರ 51 ಐತೆ ಇಂಟು ಭಾಗಲಬ್ಧ ಎಷ್ಟೈತೆ ಅಂದ್ರ 16 ಐತೆ ಪ್ಲಸ್ ಶೇಷ ಎಷ್ಟು ಓದೈತೆ ಅಂದ್ರ 27 ಓದೈತೆ. ನೆಕ್ಸ್ಟ್ 16 ಒಂದ್ಲೆ 16, ನೆಕ್ಸ್ಟ್ 16 ಐದ್ಲೆ 80, ನೆಕ್ಸ್ಟ್ 80ಕ್ಕೆ ಒಂದು ಕೊಡಿಸಿದ್ರೆ 81, 816 ಪ್ಲಸ್ 27. ನೆಕ್ಸ್ಟ್ 6 7 ಎಷ್ಟಾಕತ್ತೆ ಅಂದ್ರೆ 13 ಆಕತ್ತೆ. ಲಾಸ್ಟಕ್ಕೆ 3 ಆಪ್ಷನ್ ಇದ್ದದ್ದು ಯಾವ್ದು ಎಷ್ಟದಾವ ಅಂದ್ರೆ 3 ಆಪ್ಷನ್ ಅದು. ನೆಕ್ಸ್ಟ್ ಏನಾಕತ್ತೆ ನೋಡ್ರಿ 816, ನೆಕ್ಸ್ಟ್ 6 7 13, ನೆಕ್ಸ್ಟ್ 2 1, ನೆಕ್ಸ್ಟ್ 3 ಆಕತ್ತೆ. ಇದಕ್ಕೊಂದು ಒಂದು ಕುಡಿಸೋ 4 ಆಕತಿ, 8ಕ್ಕೆ 8 ಉಳಿತೈತಿ. ಇವನ್ 2 ಕುಡಿಸ್ರೆ ಎಷ್ಟು ಆಕತ್ರೆ 843 ಆಕತಿ. ಯಾವ ಆಪ್ಷನ್ ಆಕತ್ತಾರ A1 ನಮ್ದು ಆಪ್ಷನ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇತರಗಳ ಏನ್ ಕೇಳ್ಯಾರ ಅಂದ್ರ ಮೊತ್ತವನ್ನು ಕೇಳ್ಯಾರ. ಮೊತ್ತ ಅಂದ್ರೆ ಎಲ್ಲಾನು ಕೂಡಿಸ್ಬೇಕ್ರಿ. ಏನೈತಿ ನೋಡ್ರಿ 1.1 ಎಲ್ಲ ಕೂಡಿಸ್ರ 1.1. ನೆಕ್ಸ್ಟ್ ಏನೈತೆ ಅಂದ್ರೆ 1.01. ಪಾಯಿಂಟ್ ಕೆಳಗೆ ಪಾಯಿಂಟ್ ಇರಬೇಕು, ಆ ಕಡೆ ಸೈಡ್ ಸೇಮ್ ಇದ್ದದ್ದು ಸೇಮ್ ಬರೀರಿ. 1.01. ನೆಕ್ಸ್ಟ್ ಏನೈತೆ ಅಂದ್ರೆ 1.001 ಐತಿ, 1.001 ಐತಿ. ನೆಕ್ಸ್ಟ್ ಅದಾದ್ಮೇಲೆ 0.01 ಐತಿ, 0.01 ಐತಿ. ನೆಕ್ಸ್ಟ್ ಅದಾದ್ಮೇಲೆ 11.01 ಐತಿ, 11.01 ಐತಿ. ಅದಾದ್ಮೇಲೆ 111.1001 ಐತಿ, 111.1001 ಐತಿ. ಇನ್ನು ಇಲ್ಲಿ ಏನೂ ಇಲ್ಲ ಅಂದ್ರೆ ಎಲ್ಲೆಲ್ಲಿ ಖಾಲಿ ಇರ್ತಾವ ಅಲ್ಲೆಲ್ಲ 0 ತುಂಬ್ಕೋರಿ, ಈಸಿ ಆಕತ್ತೆ ಕ್ಯಾಲ್ಕುಲೇಷನ್ಕ. ಉತ್ತರ ಏನಕ್ಕತ್ ನೋಡ್ರಿ 1, ನೆಕ್ಸ್ಟ್ 1, ನೆಕ್ಸ್ಟ್ 1 2 3, ನೆಕ್ಸ್ಟ್ 1 1 2 ಪಾಯಿಂಟ್ 1 3, ಇದನ್ನು 4 5 ಆಕತ್ತೆ. ನೆಕ್ಸ್ಟ್ 2 1, 125.2311 ಯಾವ್ದು ಆಕತ್ತೆ ಅಂದ್ರೆ ಆಪ್ಷನ್ C3 ನಮ್ದ ಆನ್ಸರ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನ ಯಾವ್ದಾಗಿರ್ತೈತೆ ಅಥವಾ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನ ಯಾವಾಗಲೂ ಯಾವ್ದಾಗಿರ್ತೈತೆ ಅಂದ್ರೆ 1 ಆಗಿರ್ತೈತೆ. ಯಾಕಂದ್ರೆ ಈಗ 3ರದ ಅಪವರ್ತನಗಳು ಯಾವಂದ್ರೆ 1 ಮತ್ತು 3. ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಯಾವ ಆಗಿರ್ತದ ಅದ ಸಂಖ್ಯೆ ಆಗಿರ್ತೈತಿ ಮತ್ತು 1 ಆಗಿರ್ತೈತ್ರ. ನೆಕ್ಸ್ಟ್ 5ರದ ಅಪವರ್ತನ ಅಂದ್ರ 1 ಮತ್ತು 5. ಅದ್ರ ಸಲುವಾಗಿ ಉತ್ತರ ಯಾವ್ದಾಕತ್ತಾರ A1 ನಮ್ದ ಆನ್ಸರ್ ಆಕತಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ರೀತಿ, 4 2 0 ಮತ್ತು 7 ಈ ಎಲ್ಲಾ ಅಂಕೆಗಳನ್ನು ಬಳಸಿಕೊಂಡು ರಚಿಸಲಾದ ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಗಳ ನಡುವಿನ ವ್ಯತ್ಯಾಸ. ಈಗ 4 2 0 7 ಉಪಯೋಗಿಸಿ ಏನ್ ಮಾಡ್ಬೇಕಂದ್ರ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ 4 ಅಂಕಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು. ಅದರದ್ದು ವ್ಯತ್ಯಾಸ ಕಂಡುಹಿಡಿ ಅಂದಾರ. 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಏನಕತ್ ನೋಡ್ರಿ 7 4 2 0. ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಪೈಲ ಅತಿ ದೊಡ್ಡದು ಬರ್ಬೇಕು 7. ನೆಕ್ಸ್ಟ್ ಅದಾದ್ಮೇಲೆ ಅದನ್ನ ಬಿಟ್ರೆ 4 ದೊಡ್ಡದೈತಿ, ಅದನ್ನ ಬಿಟ್ರೆ 2 ದೊಡ್ಡದೈತಿ, ಅದನ್ನ ಬಿಟ್ರೆ 0. ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ ಬರ್ಬೇಕಾದ್ರೆ ನಾವು ಪೈಲ 0 ಇಡಂಗಿಲ್ಲ, ಅದು 3 ಅಂಕಿ ಸಂಖ್ಯೆ ಆಕತಿ. ಅದ್ರ ಸಲುವಾಗಿ ಮೊದಲು 0 ಬಿಟ್ರೆ ಯಾವ್ದು ಸಣ್ಣದೈತೆ ಅಂದ್ರೆ 2 ಸಣ್ಣದೈತಿ. ನೆಕ್ಸ್ಟ್ 0, ಅದಾದ್ಮೇಲೆ 4, ಅದಾದ್ಮೇಲೆ 7. ಇದ್ರಾಗ ಏನ್ ಕೇಳ್ಯಾರ ಅಂದ್ರೆ ಲಾಸ್ಟಕ್ಕೆ ವ್ಯತ್ಯಾಸ ಕಂಡಿಡಿ ಅಂದಾರಂದ್ರೆ ಮೈನಸ್ ಮಾಡಿರ್ಬೇಕ್ರಿ. ಈಗ 0 ಒಳಗೆ 7 ಮೈನಸ್ ಮಾಡಕ್ ಬರಂಗಿಲ್ಲ, ಅದ್ರ ಸಲುವಾಗಿ 10ರಾಗ 7 ಮೈನಸ್ ಮಾಡಿದ್ವಿ ಅಂದ್ರೆ ಲಾಸ್ಟಕ್ಕೆ 3 ಬರ್ತೈತಿ, ಇಲ್ಲೊಂದು ಕೈಲ ಬರ್ತೈತಿ. ಲಾಸ್ಟಕ್ಕೆ 3 ಇದ್ದದೆ ಆಪ್ಷನ್ ಯಾವ್ದೈತಿ ಅಂದ್ರೆ ಆಪ್ಷನ್ C3 ಐತಿ. ಡೈರೆಕ್ಟ್ ಆಗಿ ಇಲ್ಲೇನ ಆನ್ಸರ್ ಹಾಕ್ಬೋದು ಅಥವಾ ಕನ್ಫರ್ಮೇಶನ್ಗೋಸ್ಕರ ಪೂರಾ ಮಾಡಿದ್ವಿ ಅಂದ್ರೆ ಏನಕತ್ ನೋಡ್ರಿ 12ರಾಗ 5 ಹೋತಂದ್ರ 7 ಉಳಿತೈತಿ. ನೆಕ್ಸ್ಟ್ 4 ಇಲ್ಲೊಂದು ಕೈಲ ತಗೋತೀವಿ, 4ರಾಗ 1 ಹೋತಂದ್ರ 3 ಉಳಿತೈತಿ. ನೆಕ್ಸ್ಟ್ 7ರಾಗ 2 ಹೋತಂದ್ರ 5 ಉಳಿತೈತಿ. 5373 ಆನ್ಸರ್ ಆಕೈತಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, ಪ್ರತಿಯೊಂದು ಬಾಟಲಿಯು 380 ಮಿಲಿಲೀಟರ್ ಪ್ರತಿಯೊಂದು ಬಾಟಲಿಯು 300 ಮಿಲಿಲೀಟರ್ ನೀರನ್ನ ಹಿಡಿಯುವಂತಿದ್ದರೆ ಪ್ರತಿ ಬಾಟಲ್ ಎಷ್ಟು ಹಿಡಿತೈತೆ ಅಂದ್ರೆ 300 ಮಿಲಿಲೀಟರ್ ನೀರು ಹಿಡಿತೈತಿ. ಅಂಥವು 17 ಬಾಟಲಿಗಳ ನೀರನ್ನು ಅಂಥವು ಎಷ್ಟದಾವ್ರೆ 17 ಬಾಟ್ಲಿ ಅದಾವು. 130 ಮಿಲಿಲೀಟರ್ ಹಣ್ಣಿನ ರಸವನ್ನು ಹಿಡಿಯುವಂಥ ಅಂಥವು ಎಷ್ಟು ಬಾಟ್ಲಿ ಅದಾವ ಅಂದ್ರೆ 30 ಬಾಟ್ಲಿ ಅದಾವು. ಹಣ್ಣಿನ ರಸವನ್ನು ಒಂದು ಜಗ್ ಒಳಗೆ ಅವನು 2 ಸುರುತ್ತಾರೆ. 300 ಮಿಲಿಲೀಟರ್ ಇರುವಂತ 17 ಬಾಟಲ್ಗಳನ್ನ 130 ಮಿಲಿಲೀಟರ್ ಹಿಡಿಯುವಂತ 30 ಬಾಟಲ್ಗಳನ್ನ ಒಂದು ಜಗ್ ಒಳಗೆ ಸುರುತ್ತಾರು. ಜಗ್ ನಲ್ಲಿರೋ ಒಟ್ಟು ದ್ರವ ಲೀಟರ್ ನಲ್ಲಿ ಎಷ್ಟು ಹೊತ್ಯಾರ, ಒಟ್ಟು ದ್ರವ ಲೀಟರ್ ನಲ್ಲಿ ಎಷ್ಟು ಅಂದಾರ. ಪೈಲ ಏನ್ ಮಾಡೋದು ಎಲ್ಲಾನು ಮಿಲಿಲೀಟರ್ದಾಗ ಕಂಡು ಹಿಡ್ದ ಅದನ್ನ ಆಮೇಲೆ ಲೀಟರ್ ಕನ್ವರ್ಟ್ ಮಾಡೋದು. ನೋಡ್ರಿ 300 ಮಿಲಿಲೀಟರ್ದು ಎಷ್ಟು ಅದಾವ ಅಂದ್ರ 300 ಮಿಲಿಲೀಟರ್ದು 17 ಬಾಟ್ಲಿ ಅದಾವ ಅಂದ್ರೆ ಅವ್ನ 2 ಇಂಟು ಮಾಡ್ಬೇಕ್ರಿ. 17 ಬಾಟ್ಲಿ ಅದಾವ ಅಂದ್ರೆ ಟೋಟಲ್ ಎಷ್ಟು ಇದಾವ ಅನ್ನೋದು ಸಿಗ್ತೈತಿ.
ನೆಕ್ಸ್ಟ್ 00 17 ಮೂರ್ಲೆ 51 17 ಮೂರ್ಲೆ 51 ಆಕತಿ 5100 ಆಕತ್ರಿ. ನೆಕ್ಸ್ಟ್ 130 ಮಿಲಿ ಲೀಟರ್ದು 30 ಬಾಟ್ಲಿ ಅದಾವ. 130 ಮಿಲಿ ಲೀಟರ್ದು ಎಷ್ಟು ಬಾಟ್ಲಿ ಅದಾವ ಅಂದ್ರೆ 130 ಮಿಲಿ ಲೀಟರ್ದು 30 ಬಾಟ್ಲಿ ಅದಾವ. E0 00 ಆಕತ್ರಿ. ನೆಕ್ಸ್ಟ್ 13 ಮೂರ್ಲೆ 39 ಆಕತಿ. ಎಷ್ಟು ಆಕತ್ರ 39. ಆನ್ಸರ್ ಟೋಟಲ್ ಆಗಿ ಇವು ಎರಡನ್ನು ಏನ್ ಮಾಡ್ತಾರ, ಒಂದು ಜಗ್ ಒಳಗೆ ಸುರುತ್ತಾರ ಅಂದ್ರೆ ಟೋಟಲ್ ಎಷ್ಟು ಆಕತ್ತ ಅಂದ್ರೆ 00 9 10 ನೆಕ್ಸ್ಟ್ 5 8 5 9 9000 ಆನ್ಸರ್ ಎದ್ರಾಗ ಬರ್ತೈತೆ ಮಿಲಿ ಲೀಟರ್ದಾಗ ಬರ್ತೈತೆ. ಆನ್ಸರ್ ಎದ್ರಾಗ ಬರ್ತೈತೆ ಅಂದ್ರೆ ML ಅಂದ್ರೆ ಮಿಲಿ ಲೀಟರ್ದಾಗ ಬರ್ತೈತೆ. ನಮಗೆ ಎದ್ರಾಗ ಕೇಳ್ಯಾರ ಅಂದ್ರೆ ಲೀಟರ್ದಾಗ ಕೇಳ್ಯಾರ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕಾರ, ಮಿಲಿ ಲೀಟರ್ದಿಂದ ಲೀಟರ್ ಕನ್ವರ್ಟ್ ಮಾಡ್ಬೇಕಾರ ಡಿವೈಡೆಡ್ ಬೈ 1000 ಮಾಡ್ಬೇಕು. E0 30 ಹೋಗ್ತಾವು. ಹಂಗಾರೆ ಎಷ್ಟು ಲೀಟರ್ ಆಕತ್ತ 9 ಲೀಟರ್ ಆಕತಿ. ಆನ್ಸರ್ ಯಾವ್ದು ಆಕತ್ತ B2 ನಮ್ದು ಆನ್ಸರ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ರೀತಿ ಬಹಳ ಅಂದ್ರೆ ಬಹಳ ಈಸಿ ಐತಿ. 3ಕ್ಕೆ 3 ಪಾಯಿಂಟ್. ಇಲ್ಲಿ ಏನೈತೆ ಅಂದ್ರೆ 100ರ ಸ್ಥಾನದಾಗ 3 ಐತಿ. 100ರ ಸ್ಥಾನದಾಗ 3 ಯಾವ್ದೈತೆ ಅಂದ್ರೆ ಇದು 10ರ ಸ್ಥಾನ, ಇದು 100ರ ಸ್ಥಾನ. 100ರ ಸ್ಥಾನದಾಗ 3 ಯಾವ ಐತಿ ಅದನ್ನ ಆಪ್ಷನ್ ಇಟ್ಕೋರಿ. 100ರ ಸ್ಥಾನದಾಗ 3 ಇಲ್ಲ ಒಂದ್ ಐತಿ, 100ರ ಸ್ಥಾನದಾಗ ಇಲ್ಲಿ 3 ಇಲ್ಲ ಅಂದ್ರೆ ಇದನ್ನ ಆಪ್ಷನ್ ತೆಗೆದು ಬಿಡ್ರಿ. 100ರ ಸ್ಥಾನದಾಗ 3 ಐತಿ, 100ರ ಸ್ಥಾನದಾಗ 3 ಐತಿ. ಇನ್ನು 1000ರ ಸ್ಥಾನದಾಗ ಏನೈತೆ ಅಂದ್ರೆ 3 ಐತಿ. ಇಲ್ಲಿ ಏನಕ್ಕೆ 10 100 1000 ಸ್ಥಾನದಾಗ 3 ಇಲ್ಲ, ಅದ್ರ ಸಲುವಾಗಿ ಇದು ಹೋತ ಆಪ್ಷನ್. ಇನ್ನು 1000 ಸ್ಥಾನದಾಗ ಇಲ್ಲಿ 3 ಇಲ್ಲ, ಅದ್ರ ಸಲುವಾಗಿ 10 100 1000 ಸ್ಥಾನದಾಗ 3 ಇಲ್ಲ ಅಂದ್ರೆ ಇದು ಆಪ್ಷನ್ ಹೋತು. ಇನ್ನು 1000 ಸ್ಥಾನದಾಗ 3 ಇಲ್ಲ ಐತೆ ಅಂದ್ರೆ ಇದು ಆಪ್ಷನ್ ನಮ್ದು ಕರೆಕ್ಟ್ ಆಕತಿ. ಅಥವಾ ನಾರ್ಮಲ್ ಆಗಿ ಮಾಡಿದೇವ ಅಂದ್ರೆ ಯಾವ ರೀತಿ ಆಕತಿ ನೋಡ್ರಿ. ಇದು ಆಪ್ಷನ್ ತೆಗಿ ಮಾತಾಡ. ಇನ್ನು ನಾರ್ಮಲ್ ಆಗಿ ಮಾಡಿದೇವ ಅಂದ್ರೆ 3ಕ್ಕೆ ಏನ್ ಮಾಡ್ಬೇಕಾರ ಪ್ಲಸ್ 3ಕ್ಕೆ ಎಷ್ಟು ಕೂಡಿಸ್ಬೇಕಂದ್ರ 3ಕ್ಕೆ ಇದು ಏನಕತ್ತ ಅಂದ್ರ 3 ಪ್ಲಸ್ 3 ಡಿವೈಡೆಡ್ ಬೈ 100 ಅಂದ್ರೆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಏನಕತ್ತೆ ಅಂದ್ರೆ 03 ಆಕತಿ. ಹಿಂದೆ ಏನಿಲ್ಲ ಅಂದ್ರೆ 0 ಕೊಡ್ತು. ನೆಕ್ಸ್ಟ್ ಇಲ್ಲಿ 1000 ಐತೆ ಅಂದ್ರೆ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಏನಕತ್ತೆ 0.003 ಆಕತಿ. ಪ್ಲಸ್ ಇಲ್ಲಿ ಏನಾಕತ್ತೆ ಅಂದ್ರೆ 1 2 3 4 5 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಏನಾಕತ್ತೆ ನೋಡ್ರಿ 0.1 2 3 4 5 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಆಕತಿ. ಇದನ್ನ ಎಲ್ಲ ಕೂಡ್ಸ್ಕೊಂಡಿವಿ ಅಂದ್ರೆ ಏನಾಕತ್ತೆ ನೋಡ್ರಿ 3ಕ್ಕೆ ಏನೂ ಇಲ್ಲ ಅಂದ್ರೆ ಮುಂದೆ 00 ನೆಕ್ಸ್ಟ್ 0.03 ಹಿಂದೆ ಏನಿಲ್ಲ ಅಂದ್ರೆ 0 ಆಕತಿ. ನೆಕ್ಸ್ಟ್ 003 ನೆಕ್ಸ್ಟ್ ಏನಕತ್ತೆ ಅಂದ್ರೆ 000 ಈ ತರ ಆಕತಿ. ಇಲ್ಲಿ ಮ್ಯಾಗ ಏನಿಲ್ಲ ಅಂದ್ರೆ 0 ತುಂಬ್ಕೊರಿ. ಉತ್ತರ ಏನಾಕತಿ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದ್ರೆ 3 ಲಾಸ್ಟಿಗೆ 3 ಐತಿ. ಲಾಸ್ಟಿಗೆ 3 ಇದ್ದದ್ದು ಆಪ್ಷನ್ ಎಲ್ಲ ಅದಾವ. ನೆಕ್ಸ್ಟ್ 0 0 3ಗೆ 3 ನೆಕ್ಸ್ಟ್ 3ಗೆ 3 ಇಲ್ಲಿ 0ಕ್ಕೆ 0 ನೆಕ್ಸ್ಟ್ 3ಕ್ಕೆ 3 3.033 3.033 ಯಾವ್ದು ಆಪ್ಷನ್ ಆಕತ್ತಾರ B2 ಆಕತಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, ಏನೈತೆ ಅಂದ್ರೆ ಬಾರ್ಡ್ ಮಾಸ್ ಮ್ಯಾಗ ಐತಿ. ಮುಂದಿನ ಕ್ವಶನ್ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಬಾರ್ಡ್ ಮಾಸ್ ಸಿಂಪ್ಲಿಫಿಕೇಶನ್ ಮ್ಯಾಗ ಐತಿ. ಮೊದಲ ಬಾರ್ಡ್ ಮಾಸ್ ಅಂದ್ರೆ ಯಾವ ಬಾರ್ಡ್ ಮಾಸ್ ಅಂದ್ರೆ ವಿ ಬಾರ್ಡ್ ಮಾಸ್ ಐತಿ. ಯಾವ ಬಾರ್ಡ್ ಮಾಸ್ ಐತಿ ಅಂದ್ರೆ ವಿ ಬಾರ್ಡ್ ಮಾಸ್ ಐತಿ. ವಿ ಬಾರ್ಡ್ ಮಾಸ್ ಅನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಮೊದಲು ಯಾವುದಕ್ಕೆ ಗೆರೆ ಎಳೆದಿರ್ತಾರೋ ಅದನ್ನ ಬಿಡಿಸ್ಬೇಕ್ರಿ. ಪೈಲ ಗೆರೆ ಎಳೆದ ಯಾವ್ದೈತೆ ಅಂದ್ರೆ 4ರಾಗ 1 ತೆಗ್ದಿವಿ ಅಂದ್ರೆ 3 ಆಕತಿ. 4ರಾಗ 1 ತೆಗ್ದಿವಿ ಅಂದ್ರೆ 3 ಆಕತಿ. ಆ 5ರಾಗ ಆ 3 ತೆಗ್ದಿವಿ ಅಂದ್ರೆ ಇಲ್ಲಿ ಎಷ್ಟು ಬರ್ತೈತಿ 2 ಬರ್ತೈತಿ. ಇನ್ನು 16ರಾಗ ಈ 2 ತೆಗ್ದಿವಿ ಅಂದ್ರೆ 14 ಆಕತಿ. ಇನ್ನು 18ರಾಗ ಈ ಮೈನಸ್ 14 ಮಾಡಿದ್ವಿ ಅಂದ್ರೆ 18ರಾಗ 14 ಮೈನಸ್ ಮಾಡಿದ್ರೆ 4 ಆಕತಿ. 8ರಾಗ 4 ಮೈನಸ್ ಮಾಡಿದ್ರೆ 4 ಆಕತಿ. ಯಾವ್ದು ಆಪ್ಷನ್ C3 ಆಕತಿ. ಇನ್ನೊಮ್ಮೆ ನೋಡ್ರಿ ಕರೆಕ್ಟಾಗಿ ವಿ ಬಾರ್ಡ್ ಮಾಸ್ ಅಂದ್ರೆ ಮೊದ್ಲ ನಾವು ಗೆರೆ ಯಾವ್ದಕ್ಕೆ ಇರ್ತೈತಿ ಅದನ್ನ ಬಿಡಿಸ್ಬೇಕು. 4ರಾಗ 1 ತೆಗ್ದಿವಿ ಅಂದ್ರೆ 3 ಆಕತಿ. ಇನ್ನ ಈ 3ಅನ್ನ 5ರಾಗ ನಾವು -3 ಮಾಡಿದ್ವಿ ಅಂದ್ರೆ ಎಷ್ಟು ಆಕತಿ ಅಂದ್ರೆ 2 ಆಕತಿ. ಇನ್ನು 16ರಾಗ ಈ 2ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ ಉತ್ತರ 14 ಆಕತಿ. ಇನ್ನು 18ರಾಗ ಈ 14ಅನ್ನ ಮೈನಸ್ ಮಾಡಿದ್ವಿ ಅಂದ್ರೆ 4 ಆಕತಿ. ನೆಕ್ಸ್ಟ್ ಈ 8ರಾಗ ಈ 4ಅನ್ನ ಏನ್ ಮಾಡ್ಬೇಕಂದ್ರೆ ಮೈನಸ್ ಮಾಡಿದ್ವಿ ಅಂದ್ರೆ ಉತ್ತರ 4 ಆಕತಿ. ಭಾಳ ಸಿಂಪಲ್ ಐತಿ ಸಿಂಪ್ಲಿಫಿಕೇಶನ್. ಆನ್ಸರ್ ಯಾವ್ದಾಕತಿ ಅಂದ್ರೆ C3 ನಮ್ದು ಆನ್ಸರ್ ಆಕತಿ. ಮುಂದಿನ ಕ್ವಶನ್ ನೋಡ್ರಿ ಯಾವ ರೀತಿ ಐತಿ. ಸುರೇಶ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗಲು ಮುಂಜಾನೆ 9 ಗಂಟೆಗೆ ತನ್ನ ಮನೆಯಿಂದ ಹೋಗ್ತಾನತ್ರಿ. ಸುರೇಶ್ ಏನ್ ಮಾಡ್ತಾನ, ತನ್ನ ಚಿಕ್ಕಪ್ಪನನ್ನು ಭೇಟಿ ಆಗಕ ಮುಂಜಾನೆ 9 ಗಂಟೆಗ ಮನೆಯಿಂದ ಹೊಂಟಾನ. ಮುಂಜಾನೆ 9 ಗಂಟೆಗ ಮಾರ್ನಿಂಗ್ 9 AM ಹೋಗ್ಯಾನ. ಸುರೇಶನು 10 ನಿಮಿಷ ನಡಿತಾನ. 10 ನಿಮಿಷ ನಡಿತಾನ ಅಂದ್ರೆ ಎಷ್ಟಾಕತಿ ಅವಾಗ ಟೈಮ್ 9:10 ಆಕತಿ. ಎಷ್ಟಾಕತ್ರೆ 9:10 ಆಕತಿ. ನೆಕ್ಸ್ಟ್ ಅದಾದ್ಮೇಲೆ 1 ಗಂಟೆ 5 ನಿಮಿಷಗಳ ಕಾಲ ಬಸ್ನೊಳಗ ಪ್ರಯಾಣಿಸ್ತಾನ. 1 ಗಂಟೆ 10 ನಿಮಿಷ ಅಂದ್ರೆ 9:10ರಿಂದ 1 ಗಂಟೆ 10 ನಿಮಿಷ ಅಂದ್ರೆ 1 ಗಂಟೆ 5 ನಿಮಿಷಗಳ ಕಾಲ ಬಸ್ನಲ್ಲಿ ಇದು ಎಷ್ಟಾಯ್ತು ಅಂದ್ರೆ 5 ನಿಮಿಷಗಳ ಕಾಲ ನಡಿತಾನ. ಸಾರಿ ಪ್ರಯಾಣಿಸಿ ಮತ್ತೆ 15 ಕರೆಕ್ಟ್ ಐತೆ. ನೆಕ್ಸ್ಟ್ 1 ಗಂಟೆ 5 ನಿಮಿಷಗಳ ಕಾಲ ಬಸ್ನಾಗ ಪ್ರಯಾಣಿಸ್ತಾನತ್ತ.
1 ಗಂಟೆ ಅಂದ್ರೆ 9ಕ್ಕೆ 1 ಗಂಟೆ ಕೂಡಿಸಿದ್ರೆ 10 ಗಂಟೆ ಆಕತಿ. ಎಕ್ಸ್ಟ್ರಾ 5 ನಿಮಿಷ ಅಂದ್ರೆ 10 ಗಂಟೆ 15 ನಿಮಿಷಕ್ಕೆ ಏನಕ್ಕಂದ್ರೆ ಬಸ್ನಾಗ ಪ್ರಯಾಣಿಸ್ತಾನ. ಮತ್ತೆ 15 ನಿಮಿಷಗಳ ಕಾಲ ನಡಿತಾನತ್ರ. ಮತ್ತೆ 15 ನಿಮಿಷಗಳ ಕಾಲ ನಡಿತಾನಂದ್ರೆ ಎಷ್ಟು ಆಕತಿ? 10:30 ಆಕತಿ. ಎಲ್ಲಿಗೆ ಬಂದೀವೋ 10:30ಕ್ಕೆ. ಈಗ ಟೈಮ್ ಎಷ್ಟಾಗಿತ್ತಂದ್ರೆ ಇಲ್ಲಿಗೆ ಬಂದಾಗ ಅವ 15 ನಿಮಿಷಗಳ ಕಾಲ ನಡೆದು ಚಿಕ್ಕಪ್ಪನ ಮನೆ ತಲುಪ್ತಾನಂದ್ರ, ಚಿಕ್ಕಪ್ಪನ ಮನೆ ಯಾವಾಗ ತಲುಪಿದಂದ್ರ 10 ಗಂಟೆ 30 ನಿಮಿಷಕ್ಕೆ ಚಿಕ್ಕಪ್ಪನ ಮನೆ ತಲುಪ್ತಾನ. ಯಾರಂದ್ರ ಸುರೇಶ್ 10 ಗಂಟೆ 30 ನಿಮಿಷಕ್ಕೆ ಈಗ ಚಿಕ್ಕಪ್ಪನ ಮನೆ ತಲುಪಿದ. ಈಗ ಮುಂದಿಂದ ಏನೈತಿ ನೋಡ್ರಿ, ಸುರೇಶನು 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನೇ ಮನೆಯಲ್ಲೇ ಇರ್ತಾನ್ರಿ. 3 ಗಂಟೆ 20 ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲೇ ಇರ್ತಾನಂದ್ರೆ ಅದಕ್ಕೆ ಕೂಡಿಸ್ಬೇಕಂದ್ರೆ ನಾವು 20 ನಿಮಿಷನ. 3 ಗಂಟೆ 20 ನಿಮಿಷನ ಕೂಡಿಸಿದ್ರೆ 10ಕ್ಕೆ 3 ಗಂಟೆ ಕೂಡಿಸಿದ್ರೆ 11, 12, 1 ಗಂಟೆ ಆಕತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ 20 ನಿಮಿಷ ಅಂದ್ರೆ ಆ 30 ನಿಮಿಷಕ್ಕೆ 20 ನಿಮಿಷಕ್ಕೆ ಕೂಡಿಸಿದ್ರೆ ಎಷ್ಟು ನಿಮಿಷ ಆಕತ್ತೆ ಅಂದ್ರೆ 50 ನಿಮಿಷ. ಹಂಗಾರ 1 ಗಂಟೆ 50 ನಿಮಿಷಕ್ಕೆ ಎಲ್ಲಿ ಅದಾನಂದ್ರ ಇನ್ನ ಚಿಕ್ಕಪ್ಪನ ಮನ್ಯಾಗ ಅದಾನ್ರಿ. 1 ಗಂಟೆ 50 ನಿಮಿಷಕ್ಕೆ ಚಿಕ್ಕಪ್ಪನ ಮನೆಯಾಗ ಅದಾನು. ಅವಾಗ ಅಲ್ಲಿಂದ ಬಿಡ್ತಾನ್ರಿ. ಇಲ್ಲಿಂದ ಇಲ್ಲಿಗೆ ಬಿಟ್ಟ ಏನಾಕತ್ತೆ ಅಂದ್ರ ಯಾವಾಗ ಹೋಗಿ ಮುಟ್ತಾನಂದ್ರ ಮಧ್ಯಾಹ್ನ 3:30ಕ್ಕೆ ಮನೆ ತಲುಪ್ತಾನಂತ. ಮಧ್ಯಾಹ್ನ 3 ಗಂಟೆ 30 ನಿಮಿಷಕ್ಕೆ ಮನೆ ತಲುಪ್ತಾನ. 3 ಗಂಟೆ 30 ನಿಮಿಷಕ್ಕೆ ಏನಾಕತ್ತೆ ಅಂದ್ರ ಮನೆ ತಲುಪ್ತಾನ. ಈಗ ಏನ್ ಮಾಡ್ಬೇಕಂದ್ರ ನಾವು ದೊಡ್ಡದ್ರಾಗ ಸಾಣ್ ಕಳಿಬೇಕು. ಯಾಕೆ ಹೇಳ್ರಿ, ತಲುಪ್ತಾನು. ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶ್ ತೆಗೆದುಕೊಂಡ ಸಮಯವೆಷ್ಟು ಅಂತ ಕೇಳ. ಸುರೇಶ್ ತೆಗೆದುಕೊಂಡ ಸಮಯವೆಷ್ಟು ಅಂದ್ರೆ ದೊಡ್ಡದ್ರಾಗ ಸಾಣ್ ಕಳಿಬೇಕು. ಯಾಕಂದ್ರೆ ಇಲ್ಲಿಗೆ ಹೋಗಿ ಮುಟ್ಟಾನು, ಇಲ್ಲಿಗೆ ಬಿಟ್ಟಾನು. ಅದ್ರ ಸಲುವಾಗಿ ಏನ್ ಮಾಡ್ಬೇಕಂದ್ರೆ ಈ 3:30 ಯಾವ ರೀತಿ ಬರಿಬೋದು ಅಂದ್ರೆ 2 ಗಂಟೆ 90 ನಿಮಿಷ ಅಂತ ಬರಿಬೋದು. ಯಾಕಂದ್ರೆ ಇದ್ರದ್ದು 1 ಗಂಟೆ ಕೂಡಿಸಿ ಕೊಟ್ಟಿವಂದ್ರೆ ಇದಕ್ಕೆ 60 ನಿಮಿಷ ಎಕ್ಸ್ಟ್ರಾ ಆಕತಿ. 2 ಗಂಟೆ 90 ನಿಮಿಷ ಒಳಗೆ 1 ಗಂಟೆ 50 ನಿಮಿಷನ ಮೈನಸ್ ಮಾಡಿದ್ರೆ ಏನಾಕತ್ತೆ ಅಂದ್ರೆ 90ರಾಗ 50 ಹೋತಾರ 40. ಎಷ್ಟು ಗಂಟೆ ಹೋಗ್ತಾರೆ? 2 ಗಂಟೆ ಒಳಗೆ 1 ಗಂಟೆ ಹೋಗ್ತಾರ 1 ಗಂಟೆ. 1 ಗಂಟೆ 40 ನಿಮಿಷ ಏನ್ ಮಾಡ್ಯಾನಂದ್ರೆ ಅವ ಪ್ರಯಾಣ ಮಾಡ್ಯಾನ. ಚಿಕ್ಕಪ್ಪನ ಮನೆಯಾಗಿದ್ದ 3:30ಕ್ಕೆ ತನ್ನ ಮನೆ ತಲುಪ್ತಾನಂದ್ರೆ ಎಷ್ಟು ಗಂಟೆ ಪ್ರಯಾಣ ಮಾಡ್ಯಾನ? 1 ಗಂಟೆ 40 ನಿಮಿಷ ಪ್ರಯಾಣ ಮಾಡ್ಯಾನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 20.0925 ಸರಳ ಭಿನ್ನ ರಾಶಿಯ ರೂಪ ಅಂತ ಕೇಳ್ಯಾರ. ಏನ್ ಕೇಳ್ಯಾರ ಅಂದ್ರ ಸರಳ ಭಿನ್ನ ರಾಶಿ ರೂಪ. 20.0925 ಸರಳ ಭಿನ್ನ ರಾಶಿ ರೂಪ ಅಂದ್ರೆ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಈ ಪಾಯಿಂಟ್ ತೆಗದೀವಿ ಅಂದ್ರೆ ಏನಾಕತ್ತೆ ಅಂದ್ರೆ 0.925 ಪಾಯಿಂಟ್ ತೆಗದೀವಿ ಅಂದ್ರೆ ಕೆಳಗಡೆ 4 ಸಂಖ್ಯೆ ಬಿಟ್ಟ ಕೆಳಗಡೆ 4 0 ಕೊಡ್ಬೇಕು, ಹಿಂದೆ ಏನ್ ಕೊಡ್ಬೇಕಂದ್ರೆ 1 ಕೊಡ್ಬೇಕು. ಅಂದ್ರೆ 10,000 ಬರ್ತೈತಿ. ಕೆಳಗಡೆ ಏನ್ ಬರ್ತೈತಿ? 10,000 ಬರ್ತೈತಿ. ಎಲ್ಲ ಎದ್ರಲ್ಲೇ ಹೋಗ್ಕಂದ್ರೆ 25ರಲ್ಲೇ ಕಟ್ತೋಕ. ಎಷ್ಟರಲ್ಲೇ ಕಟ್ತೋಕ ಅಂದ್ರೆ 25ರಲ್ಲಿ. 25ರ ಬಾಧ್ಯತೆ ನಿಯಮ ಏನೈತೆ ಅಂದ್ರೆ ಲಾಸ್ಟಕ್ಕೆ 25 ಇರಬೇಕು, 50 ಇರಬೇಕು, ಅಥವಾ 75 ಇರಬೇಕು, ಅಥವಾ 00 ಇರಬೇಕು. 25 4 ಮುಂದ 00 ಬರ್ತೈತಿ. ನೆಕ್ಸ್ಟ್ 25 4 ಎಷ್ಟಾಕತ್ತೆ ಅಂದ್ರೆ 200 ಆಕತಿ. ಇನ್ನೇನೈತೆ ಅಂದ್ರೆ ಮುಂದೆ 9 ಐತ್ರಿ. ಮುಂದೆ ಏನೈತೆ ಅಂದ್ರೆ 9 ಐತಿ. 25ರಲ್ಲಿ 9ನ ಕಡ್ತಾ ಹೊಡ್ಯಾಕ ಬರಂಗಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ತಾವ್ರ ಇಲ್ಲೊಂದು 0 ತಗೊಂಡ ಇವ್ 2 ಸಂಖ್ಯೆ ತಗೋತೀವಿ. 25 ಮೂರ್ಲೆ ಎಷ್ಟಾಕತ್ತೆ ಅಂದ್ರೆ 75 ಆಕತಿ. 25 ಮೂರ್ಲೆ 75, 85 ಎಷ್ಟು ಹೋಯ್ತಾರ 17 ಉಳಿತೈತ್ರಿ. 17 ಉಳಿತೈತಿ. 175 ಅಂದ್ರೆ 25 7 175. ಮೇಲ್ಗಡೆ 8037 ಬರ್ತೈತಿ, ಕೆಳಗಡೆ 400 ಬರ್ತೈತಿ. 8037 ಡಿವೈಡ್ ಬೈ 400 ಯಾವ್ದು ಆಪ್ಷನ್ ಆಕೈತೆ ಅಂದ್ರೆ ನಮ್ದು ಆಪ್ಷನ್ C3 ಆನ್ಸರ್ ಆಕೈತ್ರಿ. ಆನ್ಸರ್ ಯಾವ್ದಕ್ಕತ್ತ ಆಪ್ಷನ್ C3 ಆಕತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ಗೆ ಈ ವಿಡಿಯೋ ಏನಾರ ಭಾಳ ಇಷ್ಟ ಆಗಕತ್ತಿತ್ತು ಅಂದ್ರೆ ಪ್ಲೀಸ್ ನಮ್ಮ ಗ್ಲೋಬಲ್ ಏಕಲವ್ಯ ಕೋಚಿಂಗ್ ಕ್ಲಾಸ್ ಏನು ಯೂಟ್ಯೂಬ್ ಚಾನಲ್ ಐತಿ, ಅದೇ ರೀತಿ ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐತಿ. ಎರಡನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯಾರಿಗೆ ಬೇಕೋ ಅವ್ರಿಗೆ ತಲುಪುವಂಗ ಮಾಡಿರಿ. ಮುಂದಿನ ಕ್ವಶನ್ ನೋಡ್ರಿ. ಮುಂದಿನ ಕ್ವಶನ್ ನೋಡೋಕ್ಕಿಂತ ಮೊದಲು ಬಹಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಒಂದು ಚೌಕಾಕಾರದ ಉದ್ಯಾನವನದ ಬಾಹುಗಳ ಅಳತೆ ಕೊಟ್ಟನ. ಬಾಹುಗಳ ಅಳತೆ ಕೊಟ್ಟಾರ. ಒಂದು ಚೌಕಾಕಾರದ ಉದ್ಯಾನವನದ ಬಾಹು 50 ಮೀಟರ್ ಐತಿ. ಒಂದು ಚೌಕಾಕಾರದ ಉದ್ಯಾನವನ ಐತಿ, ಅದ್ರ ಬಾಹು ಅಳತೆ ಎಷ್ಟೆಷ್ಟು ಕೊಟ್ಟಾರ ಅಂದ್ರೆ 50 ಮೀಟರ್ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂದ್ರೆ 50 ಮೀಟರ್ ಕೊಟ್ಟಾರ. ಇದು 50 ಐತಿ, ಇದು 50 ಐತಿ. ಇದ ರೀತಿ ಚೌಕಾಕಾರದ ಉದ್ಯಾನವನ ಐತಿ, ಅದರದ ಬಾಹುಗಳ ಅಳತೆ ಎಷ್ಟು ಕೊಟ್ಟಾರ ಅಂದ್ರೆ 50 ಮೀಟರ್ ಕೊಟ್ಟಾರ್ರಿ. ಉದ್ಯಾನವನದ ಒಳಗೆ 4 ಬದಿಯಲ್ಲಿ 2.5 ಮೀಟರ್ ಅಗಲದ ಮಾರ್ಗವಿದೆ. ಇದರ ಒಳಗೆ ಏನೈತೆ ಅಂದ್ರೆ ಈ ರೀತಿ 2.5 ಮೀಟರ್ ಅಳತೆ 4 ಬದಿ ಒಳಗ ಮಾರ್ಗ ಐತಿ. ಈ ಮಾರ್ಗದ ಅಳತೆ ಎಷ್ಟೈತೆ ಅಂದ್ರೆ 2.5 ಮೀಟರ್. ಮಾರ್ಗದ ಅಳತೆ ಎಷ್ಟೈತೆ ಅಂದ್ರೆ ಇದು 2.5 ಐತಿ, ಇದು 2.5 ಐತ್ರಿ. ನೆಕ್ಸ್ಟ್ ಇದು 2.5 ಐತಿ. ನೆಕ್ಸ್ಟ್ ಇಲ್ಲಿದು ಏನೈತೆ ಅಂದ್ರೆ ಅಳತೆ 2.5 ಮೀಟರ್ ಐತಿ.
ಇದು ಮೀಟರ್ದಾಗ ಐತಿ, ಇದು ಮೀಟರ್ದಾಗ ಐತಿ. ನಮಗೇನು ಕನ್ವರ್ಟ್ ಮಾಡೋದು ಕನ್ವರ್ಷನ್ ಏನಿಲ್ಲ ಅಂದಂಗ. ಈಗ ಏನಂದಾರ ಅಂದ್ರ ಪ್ರತಿ ಚದರ ಮೀಟರ್ಗೆ 10 ರೂಪಾಯಿ ಅಂತೆ ಮಾರ್ಗವನ್ನು ಸಮತಟ್ಟುಗೊಳಿಸಲು ತಗುಲುವ ವೆಚ್ಚ ಎಷ್ಟು ಕೇಳ್ಯಾರ. ಈಗ ಮಾರ್ಗವನ್ನು ಪ್ರತಿ ಚದರ ಮೀಟರ್ಗೆ ಅಂದಾರ ಅಂದ್ರ ಆ ಮಾರ್ಗದ ಏನ್ ಕಂಡಿಡ್ಬೇಕನ್ನ ವಿಸ್ತೀರ್ಣ ಕಂಡಿಡ್ಬೇಕು. ಆ ಮಾರ್ಗದ ವಿಸ್ತೀರ್ಣ ಕಂಡಿಡ್ಬೇಕು. ಆ ಮಾರ್ಗದ ವಿಸ್ತೀರ್ಣ ಈ ರೀತಿ ಮಾರ್ಗ ಎಲ್ಲೈತೆ ಅಂದ್ರೆ ಈ ರೀತಿ ಇಲ್ಲೈತಿ ಮಾರ್ಗ. ಈ ಮಾರ್ಗದ ವಿಸ್ತೀರ್ಣ ಕಂಡಿಡ್ಬೇಕಾದ್ರ ಏನ್ ಮಾಡ್ಬೇಕು ನೋಡ್ರಿ, ಈ ಟೋಟಲ್ ದೊಡ್ಡದ ವಿಸ್ತೀರ್ಣ ಒಳಗ ಈ ಸಣ್ಣದ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು. ಈಗ ದೊಡ್ಡದ ವಿಸ್ತೀರ್ಣ ಅಂದ್ರೆ ಈ ಹೊರಗಡೆ ಉದ್ಯಾನವನದ ವಿಸ್ತೀರ್ಣ ಕಂಡಿಡ್ಬೇಕು. ಉದ್ಯಾನವನದ ವಿಸ್ತೀರ್ಣ ಕಂಡಿಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಬಾಹು ಇಂಟು ಬಾಹು 50 ಇಂಟು 50 ಮಾಡಿದ್ವಿ ಅಂದ್ರ ಏನ್ ಬರ್ತೈತಿ ನೋಡ್ರಿ, 50 ಇಂಟು 50 ಮಾಡಿದ್ವಿ ಅಂದ್ರ 00 5 5 25, ಹಂಗಾರೆ 2500. ಪೂರಾ ಉದ್ಯಾನವನದ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ 2500 ಐತಿ. ಅದ್ರಾಗ ನಾ ಏನ್ ಮಾಡ್ಬೇಕಂದ್ರೆ ಈ ಒಳಗಿನ ಉದ್ಯಾನವನದ ವಿಸ್ತೀರ್ಣವನ್ನ ಮೈನಸ್ ಮಾಡ್ಬೇಕು. ಒಳಗಿನ ಉದ್ಯಾನವನದ ವಿಸ್ತೀರ್ಣ ಯಾಕೆ ಮೈನಸ್ ಮಾಡ್ಬೇಕಂದ್ರೆ ಅವಾಗ ನನಗೆ ಏನ್ ಸಿಗ್ತೈತೆ ಅಂದ್ರೆ ಆ ಮಾರ್ಗದ ವಿಸ್ತೀರ್ಣ ಸಿಗ್ತೈತ್ರಿ. ಆ ಮಾರ್ಗದ ವಿಸ್ತೀರ್ಣ ಸಿಗ್ಬೇಕಾದ್ರೆ ಈ ಟೋಟಲ್ ಒಟ್ಟು ಉದ್ಯಾನ ವಿಸ್ತೀರ್ಣ ಒಳಗೆ ಈ ಮಾರ್ಗದ ವಿಸ್ತೀರ್ಣವನ್ನ ಮೈನಸ್ ಮಾಡ್ಬೇಕು. ಈ ಮಾರ್ಗದ ವಿಸ್ತೀರ್ಣವನ್ನ ಮೈನಸ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕ್ರಿ, ಟೋಟಲ್ ಇಲ್ಲಿ ಹಿಡ್ದ ಇಲ್ಲಿಗೆ 50 ಐತಿ. ಅದ್ರಾಗ ಇದು 2.5 ಈ 2.5 ತೆಗ್ದಿವಂದ್ರ 2.5 5 ಆಕತಿ. 50ರಾಗ 5 ತೆಗ್ದಿವಿ ಅಂದ್ರೆ ಇಲ್ಲಿಂದ ಎಷ್ಟು ಆಕತ್ತರ 45 ಆಕತಿ. ಇದು ಎಷ್ಟು ಆಕತ್ತಾರ 45 ಮೀಟರ್ ಆಕತ್ರಿ. ಇದು ಸೇಮ್ ಹಂಗ ಇಲ್ಲಿಂದ ಇಲ್ಲಿಗೆ 50 ಐತಿ. ಈ 2.5 ತೆಗ್ದಿವಿ ಅಂದ್ರ 5 ತೆಗ್ದಿವಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ 45 ಆಕತಿ. ಹಂಗಾದ್ರೆ ಇದು ಚೌಕಾಕಾರಕ್ಕೆ ಬರ್ತೈತಿ. ಚೌಕಾಕಾರದ ವಿಸ್ತೀರ್ಣ ಏನಕ್ಕತ್ತಾರ ಬಾಹು ಇಂಟು ಬಾಹು 45 ಇಂಟು 45 ಏನಕ್ಕತ್ತಂದ್ರ 45 ಸ್ಕ್ವೇರ್. ಯಾವಾಗಲೂ 45 ಸ್ಕ್ವೇರ್ ಯಾವಾಗಲೂ ಲಾಸ್ಟಕ್ಕೆ 5 ಇತ್ತಂದ್ರೆ ಅದ್ರ ಸ್ಕ್ವೇರ್ ತೆಗೆದು ಹಂಗಂದ್ರೆ ಲಾಸ್ಟಕ್ಕೆ 5 ಐತೆ ಅಂದ್ರೆ ಅದ್ರ ಸ್ಕ್ವೇರ್ ಎಷ್ಟಕ್ಕತ್ತಾರ ಲಾಸ್ಟಕ್ಕೆ 5 ಐತಾರ 25. 4ರ ಮುಂದೆ ಯಾವ್ದು ಬರ್ತೈತಿ ಸಂಖ್ಯೆ ಅಂದ್ರೆ 5 ಬರ್ತೈತಿ. ಆ 4ಕ್ಕೆ 5ರಲ್ಲಿ ಇಂಟು ಮಾಡಿದ್ರೆ ಎಷ್ಟಕ್ಕಂದ್ರೆ 20 ಆಕತಿ. ಈ ಉದ್ಯಾನವನದ ವಿಸ್ತೀರ್ಣ ಒಳಗ ಈ ಒಳಗಿನ ವಿಸ್ತೀರ್ಣವನ್ನ ಏನ್ ಮಾಡ್ಬೇಕಂದ್ರೆ ನಾವು ಮೈನಸ್ ಮಾಡ್ಬೇಕ್ರಿ. ಮೈನಸ್ ಮಾಡ್ರೆ ಏನಕ್ಕತಿ ನೋಡ್ರಿ, 10ರಾಗ 5 ಹೊತ್ತಂದ್ರೆ 5 ಉಳಿತೈತಿ, ಒಂದು ಕೈಲ ಉಳಿತೈತಿ. ನೆಕ್ಸ್ಟ್ 10ರಾಗ 3 ಹೊತ್ತಂದ್ರೆ 7 ಉಳಿತೈತಿ, ಒಂದು ಕೈಲ. ನೆಕ್ಸ್ಟ್ 5ರಾಗ 1 ಹೊತ್ತಂದ್ರೆ 4 ಆಕತಿ. ನೆಕ್ಸ್ಟ್ 2ರಾಗ 2 ಹೊತ್ತಂದ್ರೆ 0 ಆಕತಿ. ಈಗ ವಿಸ್ತೀರ್ಣ ಸಿಕ್ತು ನಮಗ, ಏನ್ ಮಾರ್ಗದ ವಿಸ್ತೀರ್ಣ ಸಿಕ್ತ್ರಿ. ಈಗ ಏನ್ ಹೇಳ್ಯಾರಂದ್ರ ಪ್ರತಿ ಚದರ ಮೀಟರ್ಗೆ ಅಂದ್ರ 1 ಚದರ ಮೀಟರ್ಗೆ ಎಷ್ಟು ರೂಪಾಯಿ ಅಂದ್ರ 10 ರೂಪಾಯಿ ಅಂದರು. ಟೋಟಲ್ ಆಗಿ ನಂದು ವಿಸ್ತೀರ್ಣ ಎಷ್ಟು ಬಂದೈತಿ ಅಂದ್ರೆ 475 ಚದರ ಮೀಟರ್ ಬಂದೈತಿ. 475ಕ್ಕೆ ಎಷ್ಟು ಆಕತಿ ಅಂದ್ರೆ ಎಕ್ಸ್ ಆಕತ್ರಿ. ಈ 475 ಓರೆ ಗುಣಾಕಾರ ಆಕತಿ, ಮೇಲ್ಗಡೆ ಬರ್ತೈತಿ, ಒಂದು ಕೆಳಗಡೆ ಬರ್ತೈತಿ. ಅದ್ರ ಸಲುವಾಗಿ 10 ಇಂಟು 475 ಮಾಡಿದ್ವಿ ಅಂದ್ರೆ ಮುಂದೊಂದು ಎಕ್ಸ್ಟ್ರಾ 0 ಬರ್ತೈತಿ. 4750 ನಮ್ದು ಆಪ್ಷನ್ B2 ಏನಕ್ಕೈತೆ ಅಂದ್ರೆ ಆನ್ಸರ್ ಆಕೈತ್ರಿ. ವಿದ್ಯಾರ್ಥಿಗಳೇ, ಅದ್ಭುತವಾಗಿ ನಮ್ಮ ಸರ್ಗಳು ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಅದ್ಭುತವಾಗಿ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ರು. ಎಸ್ ವಿದ್ಯಾರ್ಥಿಗಳೇ, ನಮ್ಮ ಪಾಟೀಲ್ ಗುರುಗಳು ಇಂಥ ಪ್ರಶ್ನೆಗಳನ್ನ ಚುಟುಕಿ ಹೊಡೆದ್ರೊಳಗೆ ಹೆಂಗ್ ಬಿಡಿಸ್ಬೇಕು ಅನ್ನೋದು ನಿಮಗೆ ಹೇಳಿಕೊಟ್ರು. ಈ ತರದ ಪ್ರಶ್ನೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, 5ರಿಂದ 6 ಕೇಸಸ್ ಅನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮನದಟ್ಟಾಗುವಂತೆ ನಮ್ಮ ಪಾಟೀಲ್ ಗುರುಗಳು ನಿಮಗೆ ಬೋಧನೆ ಮಾಡಿದ್ದಾರೆ. ಏಕಲವ್ಯ ಕೋಚಿಂಗ್ ಕ್ಲಾಸ್ನಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ 3 ಟೀಚರ್ಸ್ ಇದ್ದೀವಿ. ಮ್ಯಾಥಮೆಟಿಕ್ಸ್ 3 ಜನ ಟೀಚರ್ಸ್ ಇದ್ದೀವಿ, IQ 3 ಜನ ಇದ್ದೀವಿ. IQ ಅಲ್ಲಿ ವರ್ಬಲ್ ನಾನ್ ವರ್ಬಲ್ ಅಂತ 2 ಬರ್ತದೆ, ಅದಕ್ಕೂ ಕೂಡ ಸಪರೇಟ್ ಆದಂತ ಟೀಚರ್ಸ್ ಇದ್ದಾರೆ. ಔಟ್ ಆಫ್ ಔಟ್ ಸ್ಕೋರ್ ಅನ್ನ ಹೆಂಗ್ ತೆಗಿಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅದ್ಭುತವಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾರೆ. ಅದು ಯಾವ ರೀತಿ ಬೋಧನೆ ಮಾಡ್ತಾರೆ ಅನ್ನೋದಕ್ಕೆ ಈ ಹಿಂದಿನ ಒಂದು ಪ್ರಶ್ನೆಗಳನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲಕ್ಕೂ ಸಮಯದ ಅಭಾವ ಬಹಳ ಇರ್ತದೆ. ಹಾಗಾಗಿ ಒಂದು ಕ್ವಶನ್ ಅನ್ನ ವಿದಿನ್ 30 ಸೆಕೆಂಡ್ಸ್ ಅಲ್ಲಿ ಯಾವ ರೀತಿ ಆನ್ಸರ್ ತೆಗಿಬೇಕು ಅನ್ನುವಂತ ಒಂದು ಸ್ಟೆಪ್ಸ್ ಅನ್ನ ನಮ್ಮ ಗುರುಗಳು ನಿಮಗೆ ಬಹಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಹಾಗೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನಾವು ನೀಡ್ತಿರ್ತಕ್ಕಂಥ ತರಬೇತಿಗಳು ಯಾವ್ಯಾವ ಅಂತಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ನವೋದಯ ಶಾಲೆ, ಸೈನಿಕ ಶಾಲೆ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನವೋದಯ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅದೇ ರೀತಿಯಾಗಿ ಸೈನಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಮೊರಾರ್ಜಿ ಅಂತೂ ಔಟ್ ಆಫ್ ಔಟ್ ರಿಸಲ್ಟ್ ಕೊಡ್ತೀವಿ, ಆದರ್ಶ ಸ್ಕೂಲ್ಗೆ ಔಟ್ ಆಫ್ ಔಟ್ ರಿಸಲ್ಟ್ ಕೊಟ್ಟಿದ್ದೀವಿ, ಆಳ್ವಾಸಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅದನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷವನ್ನಿಸ್ತದೆ. ನೀವು ಇಲ್ಲಿ ನೋಡ್ಬೋದು, ಲೈವ್ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಮ್ಮ ಗುರುಗಳು ನಮ್ಮ ಜೊತೆಗಿದ್ದಾರೆ, ಬಹಳಷ್ಟು ಖುಷಿ ಅನಿಸ್ತದೆ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಹೋದ ವರ್ಷ ನಮ್ಮ ಕರ್ನಾಟಕದ ವತಿಯಿಂದ 2 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ರು. ಅದರಲ್ಲಿ ಮೀನಾಕ್ಷಿ ಗಬ್ಬಿಗಳು ಅನ್ನುವಂಥ ಒಂದು ವಿದ್ಯಾರ್ಥಿನಿಯ ಒಂದು ಸಾಧನೆ ಕೇಳಿದ್ರೆ ಬಹಳಷ್ಟು ಖುಷಿ ಅನಿಸ್ತದೆ. ಈ ವಿದ್ಯಾರ್ಥಿ ಬಗ್ಗೆ ಹೇಳ್ಬೇಕಂತಂದ್ರೆ ಸೈನಿಕ ಶಾಲೆಯನ್ನ ಆಯ್ಕೆ ಮಾಡಿದಳು, ನವೋದಯ ಶಾಲೆಯನ್ನ ಆಯ್ಕೆ ಮಾಡಿದಳು, ಅದೇ ರೀತಿ ಕಿತ್ತೂರು ಶಾಲೆಯನ್ನು ಕೂಡ ಆಯ್ಕೆಯಾಗಿದ್ದಳು. ನವೋದಯ ಶಾಲೆ, ಸೈನಿಕ ಶಾಲೆ, ಕಿತ್ತೂರು ಶಾಲೆ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೂ ಕೂಡ ಆಯ್ಕೆಯಾಗಿದ್ದಳು. ಪ್ರೆಸೆಂಟ್ ಕೊಡಗು ಒಂದು ಸೈನಿಕ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅಂತಂದ್ರೆ ನಮಗೆ ಖುಷಿ ಅನಿಸ್ತದ. ಅದೇ ರೀತಿಯಾಗಿ
ನಮ್ಮ ವಿದ್ಯಾರ್ಥಿಗಳು ಭೀಮರಾವ್ ಶಿಂದೆ ಅಂತ ಹೇಳಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ನಲ್ಲಿ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾನೆ. ಆತಂದು ಕೂಡ ಒಳ್ಳೆಯ ಎಜುಕೇಶನ್ ಪಡ್ಕೊಂಡು ಅಲ್ಲಿಯೂ ಕೂಡ ಅಕಾಡೆಮಿಕ್ ಪ್ರೋಗ್ರೆಸ್ ಭಾಳ ಚೆನ್ನಾಗಿದೆ ಆತಂದು ಕೂಡ. ಅದನ್ನೆಲ್ಲ ನೋಡಿದಾಗ ನಿಮ್ಮ ಮಕ್ಕಳನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ಕೊಂಡ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಹೇಳ್ತೇನೆ ರೀ 100% ತಮ್ಮ ಮಕ್ಕಳು ಯಶಸ್ವಿ ಆದಂತೆನೆ. ಅದೇ ರೀತಿಯಾಗಿ ನವೋದಯ ಶಾಲೆಗೆ ಬಡವರ ಶಾಲೆ ಅಂತೇಳಿ ಕರೀತಾರೆ. ಬಡವರ ಶಾಲೆ ಅತ್ಯುತ್ತಮ ಶಾಲೆ, ಬಡವರ ಬಂಧು ಅಂತೇಳಿ ಕರೀತಾರೆ. ಆ ನವೋದಯ ಶಾಲೆಗೆ 2024ರಲ್ಲಿ ಒಂದೇ ಒಂದು ಡಿಸ್ಟಿಕ್ನಲ್ಲಿ 8 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ರು. 8 ವಿದ್ಯಾರ್ಥಿಗಳು ಒಂದು ಡಿಸ್ಟಿಕ್ನಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿ ಅಂತ ಹೇಳಿಕೆ ನನಗೆ ಬಹಳಷ್ಟು ಸಂತೋಷವೆನಿಸ್ತದ. ಅದೇ ರೀತಿ ಬೆಳಗಾವಿಗೆ 2 ಆಗಿದ್ದುವೆ. ಒಟ್ಟು 2024ನೇ ಸಾಲಿನಲ್ಲಿ ಕೆಲವು ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳನ್ನು ನವೋದಯ ಶಾಲೆಗೆ ಕಳಿಸಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ಹಿರಿಮೆಯಾಗಿದೆ. ಅದು ನಮ್ಮ ಸಂಸ್ಥೆಗೆ ಒಂದು ಗರಿಮೆಯನ್ನು ತಂದು ಕೊಟ್ಟಿದೆ. ಅದೇ ರೀತಿ NMMS ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೂಡ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿ ವತಿಯಿಂದ ನೀಡಿ ಹೋದ ವರ್ಷ 24 ವಿದ್ಯಾರ್ಥಿಗಳಿಗೆ NMMS ಸ್ಕಾಲರ್ಶಿಪ್ ದೊರೆಯುವಂತೆ ಸ್ಯಾಟ್ ಮ್ಯಾಟ್ ಅನ್ನು ಎರಡನ್ನೂ ಬೋಧಿಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೀವಿ. ಅದು ಕೂಡ ನಮಗೆ ಬಹಳಷ್ಟು ಸಂತೋಷವನ್ನು ತಂದು ಕೊಟ್ಟಿದೆ. ವಿದ್ಯಾರ್ಥಿಗಳೇ, ಒಂದು ಮಾತು ಹೇಳ್ತೀನಿ, ನಿಮ್ಮ ಲೈಫನ್ನು ಅದ್ಭುತವಾಗಿ ಎಜುಕೇಷನ್ ಅಲ್ಲಿ ಕಟ್ಕೊಳ್ಬೇಕಂತಂದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿಯನ್ನು ಆಯ್ಕೆ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಸ್ಟಾರ್ ಟೀಚರ್ಸ್ ಜೊತೆಗೆ ನಿಮ್ಮ ಒಂದು ಒಡನಾಟ ಬೆಳೆಸ್ಕೋಬೇಕಂತಂದ್ರೆ ಜಾಯ್ನ್ ಆಗಿ ಅದ್ಭುತವಾದಂಥ ಫ್ಯೂಚರನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ಪ್ರಶ್ನೆಯನ್ನು ಬಿಡಿಸೋದರ ಜೊತೆಗೆ ನೀವೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನು ಯಾವ ರೀತಿ ಸರಳವಾಗಿ ಬಿಡಿಸಬೇಕು ಏನು ಅನ್ನೋದನ್ನು ಈಗ ನೋಡ್ತಾ ಬಂದಿದ್ದೀವಿ. ಅದನ್ನು ಈಗ ನೀವೆಲ್ಲ ಮುಂದುವರಿಸೋಣ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿರಿ. ಆದಷ್ಟು ಹೆಚ್ಚಿನ ಜನರಿಗೆ ಶೇರನ್ನು ಮಾಡಿರಿ. ಮುಂದಿನ ಕ್ವಶನ್ ಏನು ಐತೆ ನೋಡ್ರಿ. 11/40 ಪಡೆಯಬೇಕಾದರೆ 11/40 ಪಡೆಯಬೇಕಾದರೆ 33/40 ಏನನ್ನ ಕಳಿಬೇಕಂತ ಕೇಳ್ಯಾರ. 33/40 ಏನನ್ನ ಕಳೆದರೆ ಇಷ್ಟ ಬರ್ತತೆ ಅಂತ ಕೇಳ್ಯಾರ. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಈಗ ನನ್ನ ಹತ್ತಕ್ಕೆ ಎಷ್ಟೈತೆ 33/40 ಐತಿ. ಇದರಿಂದ ಏನನ್ನ ಕಳಿಬೇಕಂದ್ರೆ ನನಗೆ ಆ ಸಂಖ್ಯೆ ಯಾವ್ದು ಗೊತ್ತಿಲ್ಲ, ಆ ಸಂಖ್ಯೆನ ಎಕ್ಸ್ ಅಂತ ಇಟ್ಕೊಂಡು ಇದರಿಂದ 33/40 ಏನನ್ನ ಕಳೆದ್ರ 11/40 ಬರ್ತೈತೆ ಅಂತ ಕೇಳ್ಯಾರ. 11/40 ಬರ್ತೈತೆ ಅಂತ ಕೇಳ್ಯಾರ. ಈಗ ಏನ್ ಮಾಡ್ಬೇಕಂದ್ರೆ ನನಗೆ ಏನ್ ಕಂಡಿಡ್ಬೇಕಂದ್ರೆ ಎಕ್ಸ್ ಕಂಡಿಡ್ಬೇಕು. ಎಕ್ಸ್ ಕಂಡಿಡ್ಬೇಕಾದ್ರೆ ಈ ಮೈನಸ್ ಇದ್ದದ ಈ ಕಡೆ ಬರ್ತದ್ರ ಪ್ಲಸ್ ಆಕತಿ, ಈ ಸಂಖ್ಯೆ ಆ ಕಡೆ ಹೋತಂದ್ರ ಮೈನಸ್ ಆಕತಿ. ಏನಾಕತ್ತಂದ್ರ 33/40 ಈ ಸಂಖ್ಯೆ ಆ ಸೈಡ್ ಹೋತಂದ್ರ ಏನಾಕತ್ತಂದ್ರ ಪ್ಲಸ್ ಇದ್ದದ ಮೈನಸ್ ಆಗಿ 11/40 ಆಕತಿ. ಏನಾಕತ್ತಂದ್ರ 11/40. ಇಲ್ಲಿ ಏನು ಉಳಿತಂದ್ರ ಮೈನಸ್ ಎಕ್ಸ್ ಇದ್ದದ ಈ ಸೈಡ್ ಬಂದ ಎಕ್ಸ್ ಆಕತ್ರಿ. 40 ಮತ್ತು 40 ಲಸ ಎಷ್ಟಾಕತಿ ಅಂದ್ರ 40 ಆಕತಿ. ಸೇಮ್ ಲಸ ಐತಂದ್ರ ಮೇಲ್ಗಡೆ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಂದ್ರ ನಾವು ಮೈನಸ್ ಮಾಡ್ಬೇಕು. ಸೇಮ್ ಲಸ ಐತಂದ್ರ ಮೇಲ್ಗಡೆ ಸಂಖ್ಯೆಗಳನ್ನ ಇಲ್ಲಿ ಮೈನಸ್ ಐತಂದ್ರ ಮೈನಸ್ ಮಾಡ್ಬೇಕ್ರಿ. 33 ಮೈನಸ್ 11 ಆಕತಿ. 33 11 ತೆಗದ್ರ 22/40 ಮತ್ ಕಟ್ತಕ್ಕವ್ರಿ 2 11 2 20 ಆನ್ಸರ್ ಯಾವ್ದಕ್ಕೈತೆ ಅಂದ್ರೆ 11/20 ಆಪ್ಷನ್ ಎ ನಮ್ದು ಆನ್ಸರ್ ಆಕೈತಿ. ಮುಂದಿನ ಕ್ವಶನ್ ನೋಡ್ರಿ. ಟೀನಾ 55,000ಕ್ಕೆ ಒಂದು ಸ್ಕೂಟರ್ ಅನ್ನ ಖರೀದಿಸುತ್ತಾಳೆ. ಟೀನಾ ಏನ್ ಮಾಡ್ತಾಳ ಅಂದ್ರ 55,000 ರೂಪಾಯಿಗೆ ಒಂದು ಸ್ಕೂಟರ್ ಅನ್ನ ತರ್ತಾಳೆ. ಯಾರಂದ್ರ ಟೀನಾ. ಅಲ್ಲಿ ಏನಾಕತ್ತೆ ಅಂದ್ರ ಟೀನಾ 55,000 ರೂಪಾಯಿಗೆ ಒಂದು ಸ್ಕೂಟರ್ ಅನ್ನು ತಂದಳು. ಅದರ ದುರಸ್ತಿ ಅಂದ್ರ ರಿಪೇರಿಗಾಗಿ 3,400 ಖರ್ಚು ಮಾಡ್ತಾಳೆ. 55,000 ಆಕಿಯಿಂದ ಹೋಗ್ಯಾವು, ಮತ್ತ 3,400 ರೂಪಾಯಿ ಏನಾಕತ್ತೆ ಅಂದ್ರ ಮತ್ತ ಆಕಿಯಿಂದನ ಹೊಕ್ಕವು. 3,400 ರೂಪಾಯಿ ಆಕಿಯಿಂದ ಹೊಕ್ಕವು. ಇವು ಏನಂದ್ರ ಆಕಿಯಿಂದ ಹೋಗಿದ್ದಂದ್ರ ಕೊಂಡ ಬೆಲೆ. ಆಕಿ ಟೋಟಲ್ ಆಗಿ ಎಷ್ಟಕ್ಕೆ ತರ್ತಾಳಂದ್ರ ಇವನ್ನೆರಡನ್ನು ಪ್ಲಸ್ ಮಾಡ್ಕೋಬೇಕು. ಏನ್ ಮಾಡ್ಬೇಕಂದ್ರ ಪ್ಲಸ್ ಮಾಡ್ಕೋಬೇಕು. 0 0 4 4 ನೆಕ್ಸ್ಟ್ 3 5 8 ಆಕತ್ತೆ. ನೆಕ್ಸ್ಟ್ 5 8 ಟೋಟಲ್ ಆಗಿ ಅಕ್ಕಿಯಿಂದ ಖರ್ಚಾಗಿದ್ದು 58,400. ಅಕ್ಕಿಯಿಂದ ಹೋಗಿದ್ದು 58,400. ನೆಕ್ಸ್ಟ್ ಇದು ಏನಕ್ಕತ್ತೆ ಅಂದ್ರ ಕೊಂಡ ಬೆಲೆ ಆಯ್ತು. ಇದು ಏನಕ್ಕತ್ತೆ ಅಂದ್ರ ಕೊಂಡ ಬೆಲೆ. ನೆಕ್ಸ್ಟ್ ಅಕ್ಕಿ ಏನ್ ಮಾಡ್ತಾಳಂದ್ರ ತನ್ನ ಸ್ನೇಹಿತಳಿಗೆ 56,030 ಅದನ್ನ ಮಾರ್ತಾಳು. 56,030 ಅದನ್ನ ಮಾರ್ತಾಳು. ಈಗ ನೋಡ್ರಿ ಇದೇನಂದ್ರ ಮಾರಿದ ಬೆಲೆ. ಆಕೆಗೆ ಲಾಭ ಆಕತ್ತೋ ನಷ್ಟ ಆಕತ್ತೆ ಅನ್ನೋದು ನೋಡ್ಬೇಕು. ಆಕೆಯಿಂದ ಹೋಗಿದ್ದು 58,400. ಆಕೆಗೆ ಬಂದಿದ್ದು ಎಷ್ಟಂದ್ರ 56,030 ರೂಪಾಯಿ. ಆಕೆಗೆ ಬಂದಿದ್ದು ಎಷ್ಟಂದ್ರ
56,030 ಆಕೆಯಿಂದ ಹೋಗಿದ್ದು 58,400, ಬಂದಿದ್ದು 56,030. ಆಕೆಗೆ ಕಡಿಮೆ ಬಂದವು, ಹೆಚ್ಚು ಹೋಗಿ ಕಡಿಮೆ ಬಂದವ ಅಂದ್ರೆ ನಷ್ಟ ಆಕತಿ. ಕಾಮನ್ ಆಗಿ ಏನಕತ್ರಿ ನಷ್ಟ ಆಕತಿ. ನಷ್ಟದ ಫಾರ್ಮುಲಾ ಏನು? ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ, ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅಥವಾ ನಿಮಗೆ ನಷ್ಟ 58,400 ಹೋಗ್ಯಾವು, 56,030 ಏನಕ್ಕೆ ಅಂದ್ರೆ ಆಕೆಗೆ ಬಂದಾವು. ಅಥವಾ ಅಲ್ಲಿ ಏನು ಗೊತ್ತಾಗತ್ತೆ, ನನಗೆ ನಷ್ಟ ಆಗಿತ್ತು ಅನ್ನೋದು ಗೊತ್ತಾಗತ್ತೆ. ನಷ್ಟ ಎಷ್ಟಾಗಿತ್ತು ಅನ್ನೋದು ಗೊತ್ತಾಗ ನಷ್ಟರೇ ಕೇಳಿ ಅಥವಾ ಲಾಭರೇ ಕೇಳಿ, ದೊಡ್ಡದ್ರಾಗ ಸಣ್ಣ ಕೇಳಬೇಕು. ಅಂದ್ರೆ 58,400 ಒಳಗೆ 58,400 ಒಳಗೆ 56,030 ಕಳೆದ್ರೆ ಏನಾಕತ್ ನೋಡ್ರಿ, 0 0 10 3 ಹೊತ್ತಂದ್ರೆ 7, ಲಾಸ್ಟಿಗೆ 7 0 ಇದ್ದದ್ದು ಆಪ್ಷನ್ 2 ಅದಾವ. ಅಂದ್ರೆ ನಷ್ಟ ಆಕತ್ತೆ. ನಷ್ಟ ಆಗಿದ್ರೆ ಆಪ್ಷನ್ B2 ಆಕತ್ತೆ. ಎಷ್ಟು ನಷ್ಟ ಆಕತ್ತೆ ನೋಡ್ರಿ. ನೆಕ್ಸ್ಟ್ ಇಲ್ಲೊಂದು ಕೈಲ ನೆಕ್ಸ್ಟ್ 4ರಾಗ ಒಂದು ಹೊತ್ತಂದ್ರೆ ಎಷ್ಟು ಉಳಿತೈತಂದ್ರೆ 3 ಉಳಿತೈತಿ. ನೆಕ್ಸ್ಟ್ 8ರಾಗ 6 ಹೊತ್ತಂದ್ರೆ 2 ಉಳಿತೈತಿ. 5ರಾಗ 5 ಹೊತ್ತಂದ್ರೆ 0 ಉಳಿತೈತಿ. ಹಂಗಾರೆ 2,370 ರೂಪಾಯಿ ಆಕೆಗೆ ನಷ್ಟ ಆಕತಿ. 2,370 ರೂಪಾಯಿ ನಷ್ಟ ಆಕತಿ. ಮುಂದಿನ ಕ್ವಶನ್ ನೋಡ್ರಿ, ಒಬ್ಬ ಅಂಗಡಿಯವನು 1 ರೂಪಾಯಿಗೆ 5 ಮಿಠಾಯಿಗಳನ್ನ 1 ರೂಪಾಯಿಗೆ 5 ಮಿಠಾಯಿನ ಖರೀದಿಸ್ತಾನೆ. 1 ಮಿಠಾಯಿಗೆ 1 ರೂಪಾಯಿಗೆ 5 ಮಿಠಾಯಿ ಬರ್ತಾವ. 1 ರೂಪಾಯಿಗೆ ಈ ಕಡೆ ಮಿಠಾಯಿಗಳು 1 ರೂಪಾಯಿಗೆ 5 ಮಿಠಾಯಿಯನ್ನ ತಗೊಂಡಾನು. ನೆಕ್ಸ್ಟ್ 1 ರೂಪಾಯಿಗೆ 4 ಮಿಠಾಯಿಗಳನ್ನ ಮಾರ್ಯಾನ. 1 ರೂಪಾಯಿಗೆ ಏನ್ ಮಾಡ್ಯಾನಂದ್ರ ಇದ ಕೊಂಡ ಬೆಲೆ, ಇದ ತಂದಿದ್ದು ಇದ ಅದ. 1 ರೂಪಾಯಿಗೆ 4 ಮಿಠಾಯಿಗಳನ್ನ ಏನ್ ಮಾಡ್ಯಾನಂದ್ರ ಮಾರ್ಯಾನ. 1 ರೂಪಾಯಿಗೆ 4 ಮಿಠಾಯಿಗಳನ್ನ ಮಾರಿದಾನ. ಏನ್ ಮಾಡ್ಯಾನಂದ್ರ ಮಾರ್ಯಾನ್ರಿ. ಈಗ ಏನ್ ಕೇಳಂದ್ರ 125 ಲಾಭ ಗಳಿಸಲು ಅಂಗಡಿಯನ್ನು ಮಾರಾಟ ಮಾಡಬೇಕಾದ ಮಿಠಾಯಿಗಳ ಸಂಖ್ಯೆ ಎಷ್ಟು ಕೇಳ. 125 ರೂಪಾಯಿ ಲಾಭ ಆಗ್ಬೇಕಾದ್ರೆ ಅವ ಎಷ್ಟು ಮಿಠಾಯಿಗಳನ್ನ ಮಾರ್ಬೇಕತ್ ಕೇಳ. ಇಂಥ ಕ್ವಶನ್ ಬಂದಂದ್ರೆ ಪೈಲ ಏನ್ ಮಾಡ್ರಂದ್ರ ಲಸ ತೆಗೀರಿ. ಏನ್ ತೆಗಿದಂದ್ರ 5 4 ಲಸ ಎಷ್ಟಾಕಂದ್ರೆ 20 ಆಕತಿ. 5 ಮತ್ತು 4 ಲಸ ಎಷ್ಟಾಕಂದ್ರೆ 20 ಆಕತಿ. 5 ರೂಪಾಯಿಗೆ 1 ರೂಪಾಯಿಗೆ 5 ಮಿಠಾಯಿ ತಂದಿನಂದ್ರೆ ಇದಕ್ಕೆ ಎಷ್ಟು ಇಂಟು ಆಗೈತ್ರಿ? 4 ಇಂಟು ಆಗೈತಿ. ಏನಾಗೈತೆ ಅಂದ್ರೆ 4 ಇಂಟು ಆಗೈತಿ. ಇದಕ್ಕೂ 4 ಇಂಟು ಮಾಡಿದ್ರೆ 5 ಮಿಠಾಯಿಗೆ 1 ರೂಪಾಯಿ ಆದ್ರೆ 20 ಮಿಠಾಯಿಗೆ 4 ರೂಪಾಯಿ ಆಗ್ತೈತಿ. 1 ರೂಪಾಯಿಗೆ 5 ಅಂದ್ರೆ 4 ರೂಪಾಯಿಗೆ ಎಷ್ಟು ಬರ್ತಾವೆ? 20 ರೂಪಾಯಿ. ಅಂದ್ರೆ 4 ಮಿಠಾಯಿಗಳನ್ನ ಎಷ್ಟಕ್ಕೆ ತಾನೆ ಅಂದ್ರೆ 20 ಮಿಠಾಯಿಗಳನ್ನ 2 ರೂಪಾಯಿಗೆ ತಾನೆ ಅಂದ್ರೆ 4 ರೂಪಾಯಿಗೆ ತಾನೆ. 20 ಮಿಠಾಯಿಗಳನ್ನ 4 ರೂಪಾಯಿಗೆ ತಂದ. ಇಲ್ಲೇ ನೋಡ್ರಿ 1 ರೂಪಾಯಿಗೆ ನೆಕ್ಸ್ಟ್ 1 ರೂಪಾಯಿಗೆ 4 ಮಿಠಾಯಿ ತಂದಾನೆ. ಇನ್ನು ತಂದಿಲ್ಲ ಮಾರೇನಿ. 1 ರೂಪಾಯಿಗೆ 4 ಮಿಠಾಯಿ ಮಾರೇನಿ. ನೆಕ್ಸ್ಟ್ ಇದನ್ನು ಲಸ ಎಷ್ಟಾಕಂದ್ರೆ 20 ಆಕತಿ. 1 ರೂಪಾಯಿಗೆ 4 ಮಿಠಾಯಿಗಳನ್ನ ಮಾರೇನಿ. ಹಂಗಾರೆ 20 ಮಿಠಾಯಿಗಳನ್ನ ಎಷ್ಟಕ್ಕೆ ಮಾರ್ತಂದಾಗ ಇಲ್ಲಿ ಎಷ್ಟಾಗಿದ್ರೆ ಇಂಟು 5 ಆಗೈತೆ. ಇಲ್ಲಿ ಇಂಟು 5 ಮಾಡಿದ್ರೆ 5. ಇದರ ಅರ್ಥ 20 ಮಿಠಾಯಿಗಳನ್ನ 4 ರೂಪಾಯಿಗೆ ತಂದಾನಿ. 20 ಮಿಠಾಯಿಗಳನ್ನ 5 ರೂಪಾಯಿಗೆ ಮಾರಾತಾನೆ. 20 ಮಿಠಾಯಿಗಳನ್ನ 4 ರೂಪಾಯಿಗೆ ತಂದಾನಿ. 20 ಮಿಠಾಯಿಗಳನ್ನ 5 ರೂಪಾಯಿಗೆ ಮಾರಾತಾನೆ. ಹಂಗಾರೆ 20 ಮಿಠಾಯಿ ಮಾರಿದಾಗ ನನಗೆ ಎಷ್ಟು ರೂಪಾಯಿ ಲಾಭ ಆಗ್ತಂದ್ರ 1 ರೂಪಾಯಿ ಲಾಭ ಆಕತ್ರಿ. ಇಲ್ಲಿ ಲಾಭ 20 ಮಿಠಾಯಿಗಳನ್ನ ಮಾರಿದಾಗ 1 ರೂಪಾಯಿ ಲಾಭ ಆಕತಿ. 20 ಮಿಠಾಯಿಗಳನ್ನ 4 ರೂಪಾಯಿಗೆ ತಂದಾನಿ. 20 ಮಿಠಾಯಿಗಳನ್ನ 5 ರೂಪಾಯಿಗೆ ಮಾರಾಕತ್ತೇನೆ. ಯಾಕಂದ್ರೆ ಈ ಕಡೆ ಮಾರಾತಾನೆ, ಆ ಕಡೆ ತಂದಿದ್ದು. ನೆಕ್ಸ್ಟ್ 20 ಮಿಠಾಯಿಗಳನ್ನ 4 ರೂಪಾಯಿಗೆ ಮಾರಿ ತಂದಾನಿ. 20 ಮಿಠಾಯಿಗಳನ್ನ 5 ರೂಪಾಯಿಗೆ ಮಾರ 20 ಮಿಠಾಯಿಗಳ ಮ್ಯಾಗ ನನಗೆ 1 ರೂಪಾಯಿ ಲಾಭ ಆಯ್ತು. ಟೋಟಲ್ ಆಗಿ ಎಷ್ಟು ಲಾಭ ಆಗ್ಬೇಕಂದ್ರೆ 125 ರೂಪಾಯಿ ಲಾಭ ಆಗ್ಬೇಕಾದ್ರೆ ಎಷ್ಟು ಮಿಠಾಯಿ ಮಾರ್ಬೇಕು ಗೊತ್ತಿಲ್ಲ. ಎಕ್ಸ್ ಆಕತಿ 125 ಇಂಟು 20. 0 0 125 ಎರಡಲೇ ಎಷ್ಟಾಕಂದ್ರೆ 250 ಆಕತ್ತೆ. 2,500 ಮಿಠಾಯಿಗಳನ್ನ ನಾ ಮಾರಬೇಕು. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ಆಯತಗಳು ಗರಿಷ್ಠ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಚದರ ಸೆಂಟಿಮೀಟರ್ನಲ್ಲಿ ಅದರ ಗರಿಷ್ಠ ವಿಸ್ತೀರ್ಣ ಎಷ್ಟತ್ ಕೇಳಾರು. ಈ ಪಾಯಿಂಟ್ ಇಲ್ಲಿ ಹೇಳೋದಂದ್ರೆ ಎಲ್ಲಾ ಚೌಕಗಳು, ಇದೊಂದು ಪಾಯಿಂಟ್ ಈ ಕ್ವಶನ್ಕ ಗೊತ್ತಿರಬೇಕು. ಎಲ್ಲಾ ಚೌಕಗಳು ಆಯತಗಳು, ಎಲ್ಲಾ ಚೌಕಗಳು ಆಯತಗಳು ಆದರೆ ಎಲ್ಲಾ ಆಯತಗಳು ಚೌಕಗಳಲ್ಲ. ಎಲ್ಲ ಆಯತಗಳು ಚೌಕಗಳಲ್ಲ. ಇಲ್ಲ, ಆನ್ಸರ್ ಎಲ್ಲ ಆಯತ 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 ಅಂತ ಕೊಟ್ಟಾರ್ರಿ. ಆದ್ರೆ ಇಲ್ಲಿ ಚೌಕ ಐತಂದ್ರೆ ಎಲ್ಲಾ ಚೌಕಗಳು ಆಯತಗಳು ಅಂದ್ರೆ ಇದು ಆಯತ ಅಂತ ತಿಳ್ಕೊಬೇಕು. ಇದ್ರ ಒಳಗೆ ಯಾವ್ದ್ರ ವಿಸ್ತೀರ್ಣ ದೊಡ್ಡದಾಕತ್ಲೆ ಅದ ಆನ್ಸರ್ ಆಕತ್ರಿ. 18 ಇಂಟು 10 ಅಂದ್ರೆ ಇದರ ವಿಸ್ತೀರ್ಣ 180 ಆಕತ್ತೆ. ಅಂದ್ರೆ ಬಾಹು ಉದ್ದ ಇಂಟು ಆಗಲ್ಲ. ಇಲ್ಲಿ ಏನಾಯ್ತು 14 ಅಂದ್ರೆ 14 ಸ್ಕ್ವೇರ್ 196 ಆಕತಿ. ಇಲ್ಲಿ 12 ಇಂಟು 16 ಮಾಡಿದ್ರೆ 192 ಬರ್ತೈತ್ರಿ. 17 ಇಂಟು 11 ಮಾಡಿದ್ರೆ 187 ಆಕತಿ. ಹಂಗಾದ್ರೆ ಆನ್ಸರ್ ಯಾವ್ದಕ್ಕೈತೆ ಅಂದ್ರೆ ಆಪ್ಷನ್ B2 ಆಯತ. ಇದು ಚೌಕ ಅಲ್ಲ, ಚೌಕನ ಕರೆ ಎಲ್ಲಾ ಚೌಕಗಳು ಏನಂದ್ರ ಆಯತ. ಚೌಕನ್ನ ನಾವು ಆಯತ ಅಂತ ಕರಿಬಹುದು. ಆಯತ ಯಾವ್ದಕ್ಕಂದ್ರೆ ಆಪ್ಷನ್ B2 196 ಆಕತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ,
ಯಾವಾಗ ಛೇದಗಳ ಸಮ ಇರ್ತಾವ. ಕ್ವಶನ್ ಏನಂತಾರೆ ಸಂಕ್ಷೇಪಿಸಿ ಅಂದ್ರೆ ಯಾವಾಗ ಛೇದಗಳು ಸೇಮ್ ಇರ್ತಾವ, ಮೇಗಿನ ಪ್ಲಸ್ ಇತ್ತಂದ್ರೆ ಕೂಡಿಸ್ಬೇಕು, ಮೈನಸ್ ಇತ್ತಂದ್ರೆ ಕಳಿಬೇಕು. ಛೇದ ಎಲ್ಲದಕ್ಕೂ ಏನೈತಂದ್ರೆ 22 ಐತ್ರಿ. ಮೇಲ್ಗಡೆ ನೋಡ್ರಿ ಏನಾಕೈತೆ ಅಂದ್ರೆ 5ಕ್ಕೆ 7 ಕೂಡಿಸಿದ್ರೆ 12, 12ಕ್ಕೆ 3 ಕಳಿಬೇಕ್ರಿ, ಯಾಕಂದ್ರೆ ಮೈನಸ್ ಮಾಡ್ಬೇಕು, 9 ಆಕತಿ. ಅದ 9ಕ್ಕೆ 9 ಕೂಡಿಸ್ರ 18 ಆಕತಿ, 9ಕ್ಕೆ 9 ಕೂಡಿಸ್ರ 18 ಆಕತಿ. 18ರಾಗ 1 ತೆಗೆದಿವಂದ್ರೆ 17 ಆಕತಿ. ಆಪ್ಷನ್ ಬಿಟ್ಟು 17/22 ಆಕತಿ. ಎಷ್ಟಾಕಂದ್ರೆ 17/22. 5 ನೆಕ್ಸ್ಟ್ 7 ಕೂಡಿಸಿದ್ರೆ 12, 12ಕ್ಕೆ 3 ಕಳಿಬೇಕು, ಕಳೆದ್ರೆ 9 ಆಯ್ತು. 9ರಾಗ 9 ಕೂಡಿಸ್ರೆ 18, 18ರಾಗ 1 ಕಳೆದ್ರೆ 17. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಜೆ 6 ಗಂಟೆಗೆ ಗಡಿಯಾರದ ನಿಮಿಷ ಮತ್ತು ಮುಳ್ಳುಗಳ ಸಂಜೆ 6 ಗಂಟೆ ಆಗೈತ್ರಿ. ಗಡಿಯಾರದ ನಿಮಿಷ ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ ಕೇಳ್ಯಾರ. ನಾರ್ಮಲ್ ಆಗಿ ಡಯಾಗ್ರಾಮ್ ತಕೊಂಡು ಮಾಡ್ಬೋದು, ಅಥವಾ ಫಾರ್ಮುಲಾ ಏನೈತೆ ಅಂದ್ರೆ 30 ಇಂಟು ಗಂಟೆ ಮೈನಸ್ 11/2 ಇಂಟು ನಿಮಿಷ. ಇನ್ನು 30 ಇಂಟು ಗಂಟೆ ಅಂದ್ರೆ ಎಷ್ಟು ಗಂಟೆ ಆಗೈತೆ ಅಂದ್ರೆ 6 ಗಂಟೆ ಆಗೈತಿ. ಮೈನಸ್ 11/2 ಇಂಟು ನಿಮಿಷ ಅಂದ್ರೆ ಎಷ್ಟು ನಿಮಿಷ ಇತ್ತಂದ್ರೆ 0. 36 180 ಡಿಗ್ರಿ ಮೈನಸ್ 0 ಆಕತ್ತೆ. 180 ಡಿಗ್ರಿ ಅಂದ್ರೆ ಯಾವ ಕೋನ ಅಂದ್ರೆ ಸರಳ ಕೋನ ಆಕತಿ. ಅಥವಾ ನಾವು ವಾಚ್ನ ಈ ರೀತಿ ಡಯಾಗ್ರಾಮ್ ತೆಗ್ದೀವಿ ಅಂದ್ರೆ ನಿಮಿಷದ ಮುಳ್ಳ 12ರ ಮ್ಯಾಗ ಇರ್ತೈತಿ, ಗಂಟೆ ಮುಳ್ಳೆಲ್ಲಿ ಇರ್ತೈತೆ 6ರ ಮ್ಯಾಗ ಇರ್ತೈತಿ. ಇಲ್ಲಿ ಎಷ್ಟು ಡಿಗ್ರಿ ಆಗಿರ್ತೈತೆ ಅಂದ್ರೆ 180 ಡಿಗ್ರಿ ಆಗಿರ್ತೈತೆ. 180 ಡಿಗ್ರಿ ಅಂದ್ರೆ ಸರಳ ಕೋನ ಆಕತಿ. ಮುಂದೆ ಒಂದು ಬೈಸಿಕಲ್ನ ಚಕ್ರವು ಒಟ್ಟು 24 ಕಡ್ಡಿಗಳನ್ನು ಹೊಂದೈತೆ. ಒಟ್ಟು 24 ಕಡ್ಡಿಗಳನ್ನ ಹೊಂದೈತಿ. ಅಕ್ಕಪಕ್ಕದ ಒಂದು ಜೋಡಿ ಕಡ್ಡಿಗಳ ನಡುವಿನ ಕೋನ, ಅಕ್ಕಪಕ್ಕ ಏನಿರ್ತಾವೋ ಕಡ್ಡಿಗಳ ನಡುವಿನ ಕೋನ ಕೇಳ್ಯಾರ್ರಿ. ಯಾವ ರೀತಿ ಮಾಡ್ಯಾರ ಅಂದ್ರೆ 2 ಕಡ್ಡಿಗಳ ನಡುವಿನ ಕೋನ ಎಷ್ಟೈತಿ ಕೇಳ್ಯಾರ ಅಂದ್ರೆ ಟೋಟಲ್ ಆಗಿ ಒಂದು ಚಕ್ರ ಐತೆ ಅಂದ್ರೆ ಅದ್ರದ ಎಷ್ಟು ಇರ್ತೈತೆ ಅಂದ್ರೆ ಟೋಟಲ್ ಹಂಗೆಲ್ಲ 360 ಡಿಗ್ರಿ ಇರ್ತೈತಿ. ಟೋಟಲ್ ಆಗಿ ಎಷ್ಟು ಡಿಗ್ರಿ ಇರ್ತೈತಿ 360 ಡಿಗ್ರಿ ಇರ್ತದೆ. ಅಂಥವು ಎಷ್ಟು ಕಡ್ಡಿಗಳದಾವ ಅಂದ್ರೆ 24 ಕಡ್ಡಿ ಅದಾವ ಅಂದ್ರೆ 24ರಲ್ಲಿ ಡಿವೈಡ್ ಮಾಡಬೇಕು. 24 ಒಂದ್ಲೆ ಎಷ್ಟು ಹೋಯ್ತಂದ್ರೆ 12 ಹೋಯ್ತೈತಿ. 24 5ಲೆ ಎಷ್ಟು ಡಿಗ್ರಿ ಆಕತ್ತಂದ್ರೆ 15 ಡಿಗ್ರಿ ನಮ್ದು ಆನ್ಸರ್ ಆಕತಿ. ಎಷ್ಟಾಕಂದ್ರೆ 15 ಡಿಗ್ರಿ ನಮ್ದು ಆನ್ಸರ್ ಆಕತಿ. ಯಾವ ಆಪ್ಷನ್ ಅಂದ್ರೆ ಆಪ್ಷನ್ B2. ಆಪ್ಷನ್ ಎ 10 ಐತಿ, ಆಪ್ಷನ್ ಬಿ 15 ಐತಿ, ಆಪ್ಷನ್ ಸಿ 24 ಐತಿ, ಆಪ್ಷನ್ ಡಿ 30 ಐತ್ರಿ. ಅಥವಾ ಇದನ್ನ ಆಪ್ಷನ್ ತ್ರೋ ಯಾವ ರೀತಿ ಮಾಡ್ಬೇಕಂದ್ರೆ 24 ಕಡ್ಡಿ ಅದಾವ, ಇದಕ್ಕೆ ಯಾವ್ದ್ರಲ್ಲೇ ಇಂಟು ಮಾಡಿದ್ರೆ 360 ಬರ್ತೈತಿ ಅಂದ್ರೆ 24ಕ್ಕೆ 15ರಲ್ಲೇ ಇಂಟು ಮಾಡಿದ್ರೆ 360 ಬರ್ತೈತಿ. ಯಾಕೆ 360 ತಗೋಬೇಕಂದ್ರೆ ಒಂದು ಬೈಸಿಕಲ್ ಚಕ್ರ ಯಾವ ರೀತಿ ಇರ್ತದಂದ್ರೆ ಸರ್ಕಲ್ ಶೇಪ್ದಾಗ ಇರ್ತೈತ್ರಿ. ಆ ಸರ್ಕಲ್ ಯಾವಾಗಲೂ 360 ಡಿಗ್ರಿ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, PQR ಮತ್ತು ಎಸ್ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆಯನ್ನು ಸ್ತಂಭಲಿಕೆ ಬಾರ್ ಗ್ರಾಫ್ದಾಗ ಕೊಟ್ಟಾರೆ. ಇಲ್ಲಿ ಏನೈತೆ ಅಂದ್ರೆ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿ ಎಷ್ಟು ತಗೊಂಡಾರ ನೋಡ್ರಿ. ಇವ 4, ಇವ 8, ಇಬ್ರು ಕೂಡಿಸಿ ಎಷ್ಟು ತಗೊಂಡಾರ 12. ನೆಕ್ಸ್ಟ್ ಎಷ್ಟು ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಅಂದ್ರೆ ಎಷ್ಟು ಹೆಚ್ಚು ಅಂತ ಕೇಳ್ಯಾರು. ಕ್ಯೂ ಮತ್ತು ಆರ್ ಒಟ್ಟಿಗೆ ಸೇರಿ ಬಗೆಹರಿಸ್ತಾರ. ಅಂದ್ರೆ ಇವ್ರು ಏನಂದ್ರ ಪಿ ಮತ್ತು ಎಸ್ ಎಷ್ಟು ತಗೊಂಡಾರಲ್ಲ ಅದಕ್ಕಿಂತ ಕ್ಯೂ ಮತ್ತು ಆರ್ ಎಷ್ಟು ಹೆಚ್ಚು ಸಾಲ್ವ್ ಮಾಡ್ಯಾರ ಅಂತ ಕೇಳ್ಯಾರ. ಈ ಕ್ಯೂ ಮತ್ತು ಆರ್ ಎಲ್ಲದಾರು ಕ್ಯೂ ಮತ್ತು ಆರ್ ಇವ್ರಿಬ್ರು ಕೂಡಿಸಿ ಇವ್ರಕ್ಕಿಂತ ಎಷ್ಟು ಹೆಚ್ಚು ತಗೊಂಡಾರ ಅಂದ್ರೆ ಇವ್ರಿಬ್ಬರದು ನೋಡ್ರಿ. ಕ್ಯೂ ಮತ್ತು ಆರ್ ಎಷ್ಟು ತಗೊಂಡಾರ ಅಂದ್ರೆ ಇವ್ 6, ಇವ್ 10, ಟೋಟಲ್ ಆಗಿ 16. ಎಷ್ಟು ಹೆಚ್ಚು ಅಂದ್ರೆ ದೊಡ್ಡದ್ರಾಗ ಸಣ್ಣ ಕಳಿಬೇಕು. ಕ್ಯೂ ಮತ್ತು ಆರ್ ಎಷ್ಟು 16 ಕ್ವಶನ್ ಅನ್ನ ಸಾಲ್ವ್ ಮಾಡ್ಯಾರ್ರಿ. ನೆಕ್ಸ್ಟ್ ಪಿ ಮತ್ತು ಎಸ್ 12 ಕ್ವಶನ್ ಅನ್ನ ಸಾಲ್ವ್ ಮಾಡ್ಯಾರ. ಪಿ ಮತ್ತು ಎಸ್ ಎಷ್ಟು ಸಾಲ್ವ್ ಮಾಡ್ಯಾರು ಅವ್ರಿಗಿಂತ ಕ್ಯೂ ಮತ್ತು ಆರ್ ಎಷ್ಟು ಹೆಚ್ಚು ಸಾಲ್ವ್ ಮಾಡ್ಯಾರ ಅಂತ ಕೇಳ್ಯಾರ. ಅಂದ್ರೆ ಇವ್ರು 16 ಮಾಡ್ಯಾರ, ಇವ್ರು 12 ಮಾಡ್ಯಾರ ಅಂದ್ರೆ ಅವ್ರಿಗಿಂತ ಎಷ್ಟು ಹೆಚ್ಚು ಮಾಡ್ಯಾರ ಅಂದ್ರೆ 4 ಕ್ವಶನ್ ಅನ್ನ ಹೆಚ್ಚಿಗೆ ಸಾಲ್ವ್ ಮಾಡ್ಯಾರ. ಹಂಗಂದ್ರೆ ಆಪ್ಷನ್ ಯಾವ್ದಾಕತ್ತೆ ಅಂದ್ರೆ A1 ನಮ್ದ ಆನ್ಸರ್ ಆಕತ್ತೆ. ಅಂದ್ರೆ ಈ ಕ್ವಶನ್ ನನಗೆ ಈ ಸೆಷನ್ ಅನ್ನ ಎಂಡ್ ಮಾಡ್ತಾನ್ರಿ. ಈ ಸೆಷನ್ ನಿಮಗೆ ಏನಾರ ಹೆಲ್ಪ್ಫುಲ್ ಆಗಿತ್ತಂದ್ರೆ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸನ್ನು ಪ್ಲೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಅದೇ ರೀತಿ ಶೇರ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.